ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಮನೆ ಮಗಳು ರಜನಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಎಸ್, ನಮ್ಮ ಪ್ಲೇಟಿಂಗ್ ಕಿಂಗ್ ಸ್ಟೈಲ್ ಶೇಫ್ ನವೀನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಶೇಫ್. ಏನ್ ಶೇಫ್ ಚೆನ್ನಾಗಿದ್ದೀರಾ? ಸಕ್ಕತ್ತಾಗಿದ್ದೀನಿ. ಮತ್ತೆ ಸೂಪರ್ ನೀವು ಆಸ್ ಆಲ್ವೇಸ್. ಎಸ್, ಯಾಕೆ ಹೇಳಿ ಇಷ್ಟೊಂದು ಎನರ್ಜಿ? ಯಾಕೆ? ನಾನು ನಿನ್ನೆ ಹೇಳಿದ್ನಲ್ಲ ಇದಕ್ಕೆ ಆನ್ಸರ್. ಏನಂತ? ನಿಮ್ಮ ಕಾಂಪಿಟೇಷನ್ ಏನು ನಾನು ಹೇಳ್ಬಿಟ್ಟಿದ್ದೀನಲ್ಲ ಆನ್ಸರ್. ಏನಂತ ಹೇಳಿ? ಕ್ವಶನ್ ಏನು ಕೇಳಿ? ಗಂಗಾ ಸ್ನಾನ ತುಂಗಾಪಾನ. ನೋಡಿ ಹೇಗೆ ಎನರ್ಜಿ ನೋಡಿ. ಕ್ಯಾ ಬಾತ್ ಹೈ, ಕ್ಯಾ ಬಾತ್. ಹೊಡಿರಿ ಹೈ ಫೈ. ಹಿಡೀರಿ ಕೈನ. ಹೆಂಗೆ ಹೊಡಿತೀನಿ. ಹೈ ಫೈ ಹೇಳಿದ್ನ. ಅಲ್ಲ ಹಿಡೀರಿ, ಇದನ್ನ ಹೈಫೈ, ಹೊಸ ಹೈಫೈ ಇದು. ಪ್ಯಾನ್ ಫೈ ಇದು. ಪ್ಯಾನ್ ಫೈ ನಂದಿಲ್ಲ ಒಂದು ಪ್ಯಾನು ಕಳ್ಸಿದೀನಿ. ಅಲ್ಲ ಪ್ಯಾನ್ ಫೈ. ನೀವು ಕೈ ಹಿಡ್ಕೊಳ್ಳಿ. ಸರಿ ಹೋಗ್ಲಿ. ಜಾಣ ನೀವೊಬ್ರೆ. ಬೇಡಪ್ಪ ಬೇಡ, ನಿಮ್ಮ ಹೈಫೈ ಬೇಡ, ನೀವೇ ಇಟ್ಕೊಳ್ಳಿ. ಭಯ ಇರಲಿ. ಏನಿಲ್ಲ. ಸೊ ವೆರಿ ಗುಡ್, ಕೀಪ್ ಇಟ್ ಅಪ್. ಬಿಂದಿ. ಥ್ಯಾಂಕ್ ಯು. ಪಾಸ್ ಆಗ್ಬಿಟ್ರೆ ನೀವು ಇವತ್ತು. ಏನು ಅದ್ರದ್ದು ಮರ್ಯಾದೆ ತೆಗಿ. ಓಕೆ, ಚಾಲೆಂಜ್ ವಿನ್ ಆಗಿರೋರು ನಾನೊಂದು ವಿಶ್ ಮಾಡ್ಬಿಡ್ತೀನಿ. ಸೊ ಸಾಕಷ್ಟು ಜನ ನಾವು ಕೊಟ್ಟಂತ ಚಾಲೆಂಜ್ ನಲ್ಲಿ ವಿನ್ ಆಗಿದ್ದಾರೆ. ಸ್ವಲ್ಪ ಬೇಗ ಆನ್ಸರ್ ಮಾಡಿರೋರು ಶಿವಕುಮಾರ್, ರಕ್ಷಿತಾ, ಅನುಪಮಾ, ದೇವರಾಜ್, ಶಶಿಕಲಾ, ಶಾಲಿನಿ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಏಕೆ ಚೆನ್ನಾಗಿ ಹೇಳಿದ್ರಿ. ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್ಸ್. ವಾವ್, ಸ್ಟೈಲ್ ಅಂತ ಅದಕ್ಕೆ ಹೆಸರಿಟ್ಟಿರೋದು ನಾನು, ಸ್ಟೈಲ್ ಶೇಫ್ ಅಂತ. ಅದೊಂದು ಒಳ್ಳೆ ಕೆಲಸ ಮಾಡಿದ್ದೀರಾ ಅಲ್ಲ? ಒಂದೇ ಮಾಡಿರೋದು ನಾನು. ಖುಷಿ ಆಗುವಂಥದ್ದು ಅದನ್ನ ಪ್ರತಿದಿನ. ಹೌದು. ಸೊ ಏನು ಮಾಡ್ತಾ ಇದ್ದೀರಾ ಶೇಫ್? ಎಸ್, ಇವತ್ತು ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿರೋದು. ಸೊ ಓಟ್ಸ್, ಒನ್ ಮೋರ್ ವರ್ಷನ್ ಆಫ್ ಓಟ್ಸ್. ಓಕೆ. ಸೊ ಓಟ್ಸ್ನ ಕನ್ಸ್ಯೂಮ್ ಮಾಡೋದು ಒನ್ ಮೋರ್ ವರ್ಷನ್ ಇವತ್ತು. ಸೊ ಆ ಓಟ್ಸ್ನ ಯೂಸ್ ಮಾಡಿ, ಬರೀ ಓಟ್ಸ್ ಇದ್ದರೆ ಬೋರ್ ಆಗಿಬಿಡುತ್ತೆ. ಸೊ ಓಟ್ಸ್ ಜೊತೆಗೆ ಅವಲಕ್ಕಿ ಹಾಕಿ, ಅವಲಕ್ಕಿ ಸೊ ಒಂದು ಪೋವಾ ಥರ, ಸೊ ಡ್ರೈ ಆಗಿ ಒಂದು ಮೂಸ್ಲಿ ಮಾಡ್ಕೊಳ್ಳೋಣ. ಸೊ ಮೂಸ್ಲಿ ಅಂತ ಹೇಳಿದ್ರೆ ಮಿಕ್ಸ್ ಆಫ್ ಡ್ರೈ ಫ್ರೂಟ್ಸ್ ಇರುತ್ತೆ, ಮತ್ತೆ 2-3 ಥರ ಸೀರಿಯಲ್ಸ್ ಇರುತ್ತೆ. ಮೂಸ್ಲಿ ಆಗ್ಬೋದು, ಹನಿ ಫ್ಲೇಕ್ಸ್ ಆಗ್ಬೋದು, ಕಾರ್ನ್ ಫ್ಲೇಕ್ಸ್ ಆಗ್ಬೋದು. ಸೊ ಆ ಥರ ಇರುತ್ತೆ. ಸೊ ಅದು ಬೇರೆ ಯಾವುದು ಫ್ಲೇಕ್ಸ್ ಬೇಡಪ್ಪ, ನಮ್ಮ ಹತ್ರ ಓಟ್ಸ್ ಇದೆ. ಸೊ ಆ ಓಟ್ಸ್ ಜೊತೆಗೆ ನಮ್ಮ ಇಂಡಿಯನ್ ಫ್ಲೇಕ್ಸ್ ಅವಲಕ್ಕಿನ, ಸೊ ಅವಲಕ್ಕಿ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ನನ್ ಟ್ವಿಸ್ಟ್ ಜೊತೆ ಸ್ವಲ್ಪ ಸ್ಪೈಸಸ್ ಕೂಡ ಆ್ಯಡ್ ಮಾಡಿ ಸೊ ಒಂದು ಪೋವಾ ಮಾಡ್ತಾ ಇದ್ದೀನಿ. ಸೊ ಇದನ್ನು ಬೇಕಾದ್ರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡಿದ್ರೆ ಸೊ ಆಲ್ಮೋಸ್ಟ್ ಲೈಕ್ ತುಂಬ ಜಾಸ್ತಿ ದಿನ ಬೇರೆ ಕೂಡ ಇಟ್ಕೋಬೋದು. ಸೊ ಸ್ವಲ್ಪ ಒಂದು ಮಾಯ್ಶ್ಚರ್ ಇರೋದು ಒಂದು 2-3 ವೆಜಿಟೇಬಲ್ ಯೂಸ್ ಮಾಡ್ತಾ ಇದ್ದೀನಿ. ಅದೆರಡು ಸ್ಕಿಪ್ ಮಾಡೋದು ಸಾಕು. ಮಿನಿಮಮ್ ಒಂದು 10 ಡೇಸ್ ಆದ್ರೂ ಇಟ್ಕೋಬೋದು. ನೀವು ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ನನಗೆ ಗಿಫ್ಟ್ ಕೊಡ್ಬೋದು ಮಾಡಿ ನಿಮ್ಮ ಮನೇಲಿ. ಸೊ ಜಾಸ್ತಿ ನಟ್ಸ್ ಹಾಕಿ ನನಗೆ ಗಿಫ್ಟ್ ಕೂಡ ಕೊಡ್ಬೋದು. ಅದು ಯಾವ್ದಾವ್ದು ಇಂಗ್ರೀಡಿಯೆಂಟ್ಸ್ ಮಿಸ್ ಮಾಡೋದು ಅಂತ ಹೇಳ್ಬಿಡಿ. ಸರಿ, ಆಮೇಲೆ ನಾನು ಮಾಡ್ಕೊಬೇಕು. ಸರಿ, ನಾನು ಬೇಕಾದ್ರೆ ಕ್ವಾಂಟಿಟಿ ಕೂಡ ಹೇಳ್ತೀನಿ ನಿಮ್ಗೆ, ಆಮೇಲೆ ಜ್ಞಾಪಿಸಿ ನನಗೆ. ಓಕೆ. ಸೊ ಆ ಥರ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಡ್ರೈ ಆಗಿರುತ್ತೆ, ಈವ್ನಿಂಗ್ ಕೂಡ ತಿನ್ಬೋದು, ಬ್ರೇಕ್ಫಾಸ್ಟ್ ಕೂಡ ತಿನ್ಬೋದು. ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು ಇದು. ಸೊ ಶುರು ಮಾಡೋಣ. ಎಸ್. ಓಕೆ, ಈ ಒಂದು ಓಟ್ಸ್ ಆ್ಯಂಡ್ ಅವಲಕ್ಕಿ ಮೂಸ್ಲಿ ಮಾಡೋದಕ್ಕೆ 3 ಪದ ಓಕೆ ಮಾಡೋದಕ್ಕೆ. ಸೊ ವೆರಿ ಇಂಪಾರ್ಟೆಂಟ್, ಓಟ್ಸ್ ಇದೆ, ಮತ್ತು ಈ ಒಂದು ಉರ್ದ್ ದಾಲ್ ಇದೆ. ಉರ್ದ್ ದಾಲ್, ಉದ್ದಿನಬೇಳೆ ಇದೆ. ಹಿಂಗಂದ್ರೆ ಗೊತ್ತಾಗ್ಬಿಡ್ಬೇಕು ಹೇಳಿ ನೀವು ಅಂತ. ಮರ್ತೋಗಿದ್ದೀರಾ? ಹಾಂ, ಮರ್ತೋಗಿದೆ ಅಂತಲ್ಲ, ನೀವು ಹೇಳಿ ಅಂತ. ಓಕೆ. ಸೊ ಅದಾದಮೇಲೆ ಸ್ವಲ್ಪ ಬಾದಾಮ್ ಮತ್ತು ಕಾಜು ಎಲ್ಲ ಒಂದು ಮಿಕ್ಸ್ ಡ್ರೆಸ್ ಇದೆ. ಸೊ ವಾಲ್ನಟ್ಸ್ ಇದೆ, ಕ್ಯಾರೆಟ್ ಇದೆ. ಸೊ ಕ್ಯಾರೆಟ್ ಒಂದು ಬೇಕಂದ್ರೆ ಸ್ಕಿಪ್ ಮಾಡ್ಕೋಬೋದು. ಸೊ ಇನ್ ಕೇಸ್ ಇಲ್ಲಾಂದರೆ ಕ್ಲೀನಾಗಿ ಅದನ್ನು ಚೆನ್ನಾಗಿ ಡ್ರೈವ್ ಮಾಡಬೇಕಾಗುತ್ತೆ. ಡ್ರೈವ್ ಮಾಡಿದ್ರು ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಜೀರಿಗೆ ಇದೆ, ಇಂಗು ಇದೆ. ಸೊ ಮತ್ತು ಇಲ್ಲಿ ಅಗೇನ್ ಕಡಲೆ ಬೀಜ, ಟೂಟಿ ಫ್ರೂಟಿ ಇದೆ, ಮತ್ತು ಅವಲಕ್ಕಿ ವೆರಿ ಮೇನ್ ಇಂಗ್ರೀಡಿಯೆಂಟ್ ಇದೆ ಕೂಡ. ಅವಲಕ್ಕಿ, ಕರಿಬೇವು, ಸಾಸಿವೆ, ಕೊತ್ತಂಬರಿ ಸೊಪ್ಪು ಅದು ಆಪ್ಷನಲ್ಲ. ಇಲ್ಲಿ ಕಡಲೆಬೇಳೆ ಇದೆ, ಕಡಲೆಬೇಳೆ ಮತ್ತು ಒಣ ದ್ರಾಕ್ಷಿ, ಹಸಿರು ಮೆಣಸಿನ್ಕಾಯಿ, ಬೆಣ್ಣೆ. ಓಕೆ. ಸೊ ಶುರು ಮಾಡೋಣ. ಸೊ ವೆರಿ ಸಿಂಪಲ್, ಜಸ್ಟ್ ಹುರ್ಕೊಳ್ಳೋದಷ್ಟೇನೆಲ್ಲ. ನಿಮಗೆ ಗೋಕರ್ಣ ಗೊತ್ತಾ? ಹೌದು, ಗೊತ್ತು. ಏನಕ್ಕೆ ಹೋಗಿದ್ರಿ? ದೇವ್ರ ದರ್ಶನ ಮಾಡೋದಕ್ಕೆ. ಯಾರ ಜೊತೆ? ನಮ್ಮ ಫ್ಯಾಮಿಲಿ ಜೊತೆ. ಯಾವ ಫ್ಯಾಮಿಲಿ? ನಮ್ಮ ಅಪ್ಪ ಅಮ್ಮ ರೀ. ಹೌದಾ? ಯಾಕೆ? ಓಕೆ. ಅಂದ್ರೆ ಯಾವ ದೇವಸ್ಥಾನಕ್ಕೆ? ಗೋಕರ್ಣದಲ್ಲಿ ಯಾವ ದೇವಸ್ಥಾನ ಇದೆ? ಯಾವ್ದಿದೆ ಅದನ್ನ? ಗಜಮುಖ. ಸಾರಿ ಸರಿ ಸರಿ ಸರಿ. ಇಲ್ಲ ಇಲ್ಲ ಇಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿ ನೋಡಿ ನೋಡಿ, ಈಗ ನೋಡಿ, ಈಗ ನೋಡಿ, ಇಲ್ಲಿ ನೋಡಿ. ಓಕೆ, ನೋಡಿ ನೋಡಿ, ಇದೇ ಸರಿಯಾಯ್ತು. ಏನೋ ದೊಡ್ಡ ಕತೆಗನೇ ಇದೆ ಅಪ್ಪ. ಆತ್ಮಲಿಂಗ, ಆತ್ಮಲಿಂಗ ರೀ. ಅಯ್ಯೋ, ಕತೆ ಬೇಕಾದ್ರೆ ಹೇಳ್ಬಿಡ್ತೀನಿ ನಾನು, ಎಷ್ಟು ಸರಿ ನೋಡಿಲ್ಲ.
ಆತ್ಮಲಿಂಗ ಅಲ್ಲ ಇರೋದು, ಈಶ್ವರ. ಯಾವ ದೇವಸ್ಥಾನ ನೋಡ್ಕೊಂಡ್ ಬಂದಿದ್ದೀರಾ ಅಂತ ಗೊತ್ತಾಯ್ತು ನನಗೀಗ. ಗೋಕರ್ಣದಲ್ಲಿ ಇನ್ಯಾವ್ದಿದೆ? ಇದರಿಂದಾನೇ ಗೊತ್ತಾಗ್ತಿದೆ. ಸರಿ ಆಯ್ತು. ಯಾವ ಫ್ಯಾಮಿಲಿ ಜೊತೆ ಹೋಗಿದ್ರಿ, ಯಾವ ದೇವಸ್ಥಾನ ನೋಡಿದ್ರಿ? ಬಟ್ರ್ ಕೊಡಿ ಈಗ. ಇವತ್ತು ಅದೇ ಚಾಲೆಂಜ್ ಆಕ್ಚುಲಿ. ಅಯ್ಯೋ ಬಟ್ರ್ ಕೊಡಿ ನನಗೆ. ಓಕೆ ಅಕ್ಸೆಪ್ಟ್. ಸೊ ನಮ್ಮ ವೀಕ್ಷಕರಿಗೆ ಚಾಲೆಂಜ್ ಕೊಟ್ಬಿಡ್ತೀನಿ ನಂಗೆ. ಓಕೆ, ನಮ್ಮ ಎಲ್ಲ ವೀಕ್ಷಕರು ಕೇಳಿಸ್ಕೊಳ್ಳಿ. ಗೋಕರ್ಣದಲ್ಲಿ ಒಂದು ಫೇಮಸ್ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಶಿವಲಿಂಗ ಇದೆ. ಶಿವಲಿಂಗ ತುಂಬಾ ಪೌರಾಣಿಕ ಕಥೆಗಳನ್ನ ಹೊಂದಿದೆ ಅದು. ಸೊ ಆ ಶಿವಲಿಂಗಕ್ಕೆ ಹೆಸರೇನು ಅನ್ನೋದೇ ನಮ್ಮ ಕ್ವಶನ್. ಸೊ ನೀವು ಗೆಸ್ ಮಾಡಿ ನಮಗೆ ವಾಟ್ಸಪ್ ಮಾಡಿ. ನಮ್ಮ ಪಾಕಶಾಲೆಯಲ್ಲಿ ಭಾಗವಹಿಸುವಂಥ ಅವಕಾಶ ನಿಮ್ದಾಗುತ್ತೆ. ಯಾವ ದೇವಸ್ಥಾನ ಶೇಫ್? ಆತ್ಮಲಿಂಗ. ನಿಮ್ಮ ಆತ್ಮದಲ್ಲೇ ಇರಲಿ ಅದು ಲಿಂಗ. ಯಾವಾಗ್ಲೂ ಇರುತ್ತೆ, ಯಾವಾಗ್ಲೂ ಇರುತ್ತೆ. ತೋರಿಸ್ಲಾ? ಬೇಡ, ತೋರಿಸ್ಲಾ? ನಿಮ್ಮ ಆತ್ಮದಲ್ಲೇ ಇರಲಿ. ತೋರಿಸ್ಲಾ? ಹೆಂಗಿತ್ತು ಟ್ವಿಸ್ಟ್? ತೋರಿಸ್ಲಾ? ಹೆಂಗಿತ್ತು ಟ್ವಿಸ್ಟ್? ಆತ್ಮಲಿಂಗನೇ ಇರೋದು. ಆಮೇಲೆ ಸುಮ್ಮನೆ ಕೋಪ ಬಂದ ಆಮೇಲೆ ಆತ್ಮಲಿಂಗನ ಯಾರು ತೋರ್ಸಕ್ಕಾಗಲ್ಲ. ನನಗೆ ಈಗ ಬೆಣ್ಣೆ ಕೊಡಿ ನನಗೆ. ಓಕೆ ನಿಮ್ಮ ಹತ್ರ ಓಕೆ, ಬೆಣ್ಣೆನ ಸ್ವಲ್ಪ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ, ಸ್ವಲ್ಪ ತುಪ್ಪ ಕೂಡ ಹಾಕೋಬಹುದು, ಸ್ವಲ್ಪ ಆಯಿಲ್ ಕೂಡ ಹಾಕೋಬಹುದು. ಈಗ ಆಯಿಲ್ ಹಾಕ್ಲಾ? ಹಾಂ, ಆತ್ಮಲಿಂಗದ ಬಗ್ಗೆ ನಾನು ಆಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ. ಸ್ವಲ್ಪ ಹಾಕಿ. ನಿಮ್ಮ ಹತ್ರ ತುಪ್ಪ ಇಲ್ಲ ಈಗ ಅದಕ್ಕೆ. ಓಕೆ, ಅದಕ್ಕೋಸ್ಕರನೇ ಆಯಿಲ್ ಹಾಕ್ತಾ ಇದ್ದೀನಿ. ಬೇಕಾದ್ರೆ ಹಾಕೋಬಹುದು, ನಾನು ಹೇಳ್ತಾ ಇಲ್ಲ, ಆಪ್ಷನಲ್. ಸೊ ಬೆಣ್ಣೆ ತುಪ್ಪಾಗೋ ಏನ್ರಿ ವ್ಯತ್ಯಾಸ? ಏನು ವ್ಯತ್ಯಾಸ ಇದೆ ಅದು ನೀವು ಹೇಳಬೇಕು. ಏನು ವ್ಯತ್ಯಾಸ ಅಂತ ನಿಮ್ಗೆ ಕೇಳ್ತೀನಿ. ಚಾಲೆಂಜ್ ಶೆಫ್ ನಾನು ಚಾಲೆಂಜ್. ನಿಮ್ಮೊಬ್ರಿಗೆ ಚಾಲೆಂಜ್ ಕೊಡೋದಕ್ಕೆ ಬರುತ್ತೆ. ಬೆಣ್ಣೆಗೂ ತುಪ್ಪಗೂ ಏನು ವ್ಯತ್ಯಾಸ? ಸೊ ನಾಳೆ ನನಗೆ ಹೇಳಿ. ಬೆಣ್ಣೆ ಕರಗಿಸಿದ ಮೇಲೆ ತುಪ್ಪ ಆಗುತ್ತೆ, ಸಿಂಪಲ್. ಅದೇ ಇದೊಂದು ಚಾಲೆಂಜ್. ಇವಾಗ ಏನಾಯ್ತು? ಏನಾಗಿದೆ? ಬೆಣ್ಣೆ ಇದೆ. ಏನಾಗಿದೆ? ಕರಗಿದೆ. ಏನಾಯ್ತು ಇವಾಗ? ತುಪ್ಪ ಆಯ್ತು. ತುಪ್ಪ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳ್ತಾರೆ ನೋಡಿ. ತುಪ್ಪ ಬಂತು. ಓಕೆ ಆಯ್ತು ಬಿಡಿ. ಸರಿನಾ? ಜೋರ ಕೊಡಿರಿ. ನಿಮ್ದು ಸಿಗ್ನೇಚರ್ ಇದೆಯಲ್ಲ, ತಗೊಳ್ಳಿ. ಕಂಗ್ರ್ಯಾಚುಲೇಷನ್, ನಿಮ್ದು ಸಿಗ್ನೇಚರ್. ಅಯ್ಯೋ, 1 ಕೋಟಿ ರೂಪಾಯಿನ ವಿನ್ ಆಗಿದ್ದೀರಾ ನೀವು. ಎಷ್ಟು? 1 ಕೋಟಿ. ಎಷ್ಟು? 1 ಕೋಟಿ. 1 ಕೋಟಿನಾ? ಈಗ ಇನ್ನ ಹತ್ರ ಹೋದ್ರೆ ಈಗ ಇದಕ್ಕೆ ಪೀನಟ್ಸ್ ಬೇಡ. ಸೊ ಈಗ ನನಗೆ ಸಾಸಿವೆ ಕೊಡಿ. ತುಂಬ ಸೀರಿಯಸ್ ಆಗಿದ್ದೀನಿ, ಜಾಸ್ತಿ ಮಾತಾಡಬೇಡಿ. ಓಕೆ, ಸೊ ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಜಸ್ಟ್ ಒಂದು ಟೇಸ್ಟ್ಗೋಸ್ಕರ ಅದು. ಸೊ ಸಾಸಿವೆ ಆಯಿತು. ಸೊ ಈಗ ಜೀರಿಗೆ ಸ್ವಲ್ಪ ಅದು ಸ್ಪ್ಲಿಟ್ ಆದಮೇಲೆ ಗೌರಿಯಮ್ಮ ಹೇಳಿದ್ದಾರೆ ತುಂಬ ಸೀರಿಯಸ್ ಆದರೆ ತಲೆನೋವು ಬರುತ್ತೆ, ತಲೆನೋವು ಬಂದರೆ ಹಿಂದೆಗಡೆ ತುಂಬ ಕಾಯಿಲೆಗಳು ಬರುತ್ತೆ ಅಂತ. ಸೀರಿಯಸ್ ಆದರೆ ನನಗೆ ಶೆಕೆ ನೀರು ಬರುತ್ತೆ. ಅದು ಗೊತ್ತಿರೋದೆ ಅಲ್ಲ. ನೀವು ಸೀರಿಯಸ್ ಆದರೂ ಕೂಲ್ ಆದರೂ ಆಗಾಗ ಶೆಕೆ ಬರುತ್ತೆ, ಅಳ್ತಾ ಇದ್ರು ಯಾವಾಗಲೂ ನಿಮಗೆ ಶೆಕೆ ನೀರು ಬರುತ್ತೆ. ಹೌದು, ಖಂಡಿತ ಬರುತ್ತೆ. ಓಕೆ, ಸೊ ಇದು ಚೆನ್ನಾಗಿ ಸ್ಪ್ಲಿಟ್ ಆಗಲಿ. ಇದು ಸ್ಲೋ ಸ್ಪ್ಲಿಟ್ ಆಗಿದ ತಕ್ಷಣ ಜೀರಿಗೆ ಹಾಕೋಣ. ಓಕೆ, ನೀವು ಹಾಕಿದ ಸಾಸಿವೆ ಯಾಕೆ ಯಾವಾಗಲೂ ಒಡೆಯೋದೇ ಇಲ್ಲ? ಯಾಕೆ ನೀವು ಗ್ರಹಿಸ್ತಾ ಇರ್ತಾ? ಐ ಮೀನ್ ನೀವು ದೃಷ್ಟಿ ಅದಕ್ಕೆ ಪ್ಯಾನ್ ಒಡೆ ಹಾಗೆ ನೇರವಾಗಿ ಬೀಳುತ್ತಲ್ಲ, ಸೊ ಅದಕ್ಕೋಸ್ಕರ. ನೀವು ಇಲ್ವಾ ಎದುರುಗಡೆ? ನಾನು ಜಾಸ್ತಿ ನೋಡೋದಿಲ್ಲ, ನಾನು ನಿಮ್ಮನ್ನು ನೋಡ್ತಾ ಇರ್ತೀನಿ. ನೀವೇ ಅದನ್ನೇ ನೋಡ್ತಾ ಇರೋದು ನೋಡಿ. ಸಾಸಿವೆಗೊಂದು ದೃಷ್ಟಿ ತೆಗಿತೀನಿ. ಎಸ್, ನೋಡಿ, ಕೇಳಿಸ್ಕೊಳ್ಳಿ. ಒಂದು ಬರಲಿಲ್ಲ, ಕೇಳಿಸ್ಕೊಳ್ಳಿ. ನೋಡಿ, ತುಂಬ ಲೇಟ್ ನಿಮ್ಮ ಥರ. ನೋಡಿ, ದೃಷ್ಟಿ ತೆಗೆದ ತಕ್ಷಣ ಇಮಿಡಿಯೇಟ್ ಆಗಿ. ಓಕೆ, ಸ್ವಲ್ಪ ಈಗ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಸೊ ಜೀರಿಗೆ ಆಯಿತು. ಸೊ ಈಗ ಕರಿಬೇವು ಕೊಡಿ. ನೋಡಿ, ದೃಷ್ಟಿ ತೆಗೆದ ತಕ್ಷಣ. ಓಕೆ, ಸೊ ಈಗ ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ಪ್ಯಾಚುಲಾ ಕೊಡಿ. ಓಕೆ, ಸೊ ಜೀರಿಗೆ ಕೂಡ ಆಯಿತು. ಸೊ ಈಗ ಈ ಒಂದು ಹುರಿದ ದಾಲ್ ಕೊಡಿ. ಇಲ್ಲಿದೆ. ಸೊ ಹುರಿದ ದಾಲ್ ಹಾಕ್ಕೊತಾ ಇದ್ದೀನಿ. ಸೊ ಹುರಿದ ದಾಲ್ ನಾನು ಸ್ವಲ್ಪ ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹುರಿದ ದಾಲ್ನ ಸೊ ಜಾಸ್ತಿ ನಾವೇನು ಆಯಿಲಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಅದು ಸೊ ಕ್ರಿಸ್ಪಿ ಕೂಡ ಇದೆ. ಸೊ ಕಡಲೆಬೇಳೆನೂ ಹುರಿದಿಟ್ಕೊಂಡಿದ್ದೀರಾ? ಕಡಲೆಬೇಳೆ ಕೂಡ ಹುರಿದಿಟ್ಕೊಂಡಿದ್ದೀನಿ. ಸೊ ಮೋಸ್ಟ್ಲಿ ಅಂತ ಹೇಳಿದ್ನಲ್ಲ, ಸೊ ಈ ಒಂದು ಮೋಸ್ಟ್ಲಿಗೆ ಎಸ್ಪೆಷಲಿ ಒಂದು ಜಾಸ್ತಿ ಡ್ರೈ ಮತ್ತು ಫ್ರೂಟ್ಸು ನಟ್ಸ್ ಎಲ್ಲ ಹಾಕ್ತಾರೆ. ಸೊ ಇದು ಒಂಥರ ಡ್ರೈ ನಟ್ಸ್ ಥರನೇ ಆಯಿತು. ಪ್ಲಸ್ ಈವನ್ ಎಕ್ಸ್ಟ್ರಾ ನಾವು ಒಂದು ಪ್ರೋಟೀನ್ ಒಳಗಡೆ ಬಾಡಿ ಒಳಗಡೆ ಸೇರಿಸ್ಬೋದು. ಕಡಲೆ ಕೊಡಿ. ಸೊ ಒಂದು ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಸೊ ವೆರಿ ರಿಚ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ಇದ್ರ ಜೊತೆಗೆ ಸ್ವಲ್ಪ ಇಂಗು ಕೂಡ ಹಾಕೋಣ. ಓಕೆ, ಹಾಂ ಹಾಕಿ. ಓಕೆ, ಸೊ ಇಂಗು ಕೂಡ ಆಯಿತು. ಸೊ ಈಗ ಏನಿದೆ ಬೇರೆ? ಮೆಣಸಿನ್ಕಾಯಿ ಖಾರ ಬೇಕಲ್ಲ, ಸೊ ಒಣಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಸೊ ಈ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಸೊ ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಒಣಮೆಣಸಿನ್ಕಾಯಿ ಹಾಕೋಬೇಕು. ನೋಡಿ, ಸಾಕು. ಸೊ ಸ್ಕಿಪ್ ಮಾಡೋದ್ರಿಂದ ಸೊ ನಾವು ಏನು ಜಾಸ್ತಿ ದಿನ ಇಟ್ಕೋಬೋದು ಅಂತ ಹೇಳಿದ್ನಲ್ಲ, ಸೊ ಅದನ್ನು ಈಸಿಯಾಗಿ ಇಟ್ಕೋಬೋದು ಆ ಒಂದು ಇದನ್ನು.
ಸೊ ಕರಿಬೇವನ್ನ ಚೆನ್ನಾಗಿ ಹುರಿದ್ರೆ ಅದು ಕೂಡ ಏನೋ ಜಾಸ್ತಿ ಮಾಯಿಶ್ಚರ್ ಇರಲ್ಲ, ಸೊ ಅದೇನೋ ಪ್ರಾಬ್ಲಮ್ ಇಲ್ಲ. ಸೊ ಮೆಣಸಿನ್ಕಾಯಿ ಇದನ್ನ ಬದಲು ಒಂದು ಒಣ ಮೆಣಸಿನ್ಕಾಯಿ ಹಾಕೋಬೋದು. ಓಕೆ, ಸೊ ಈಗ ಇದಾಗಿದೆ. ಸೊ ಈಗ ಏನು ಹಾಕೋಣ, ಅವಲಕ್ಕಿ ಹಾಕೋಣ. ಓಕೆ, ಸೊ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ. ಸೊ ಫುಲ್ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ. ಸೊ ಅವಲಕ್ಕಿನೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಈಗ ಓಟ್ಸ್ ಏನಿದೆ ಓಟ್ಸ್ ಹಾಕೋಣ. ಓಕೆ, ಸೊ ಓಟ್ಸ್ ಹಾಕೋಣ. ಸೊ ಓಟ್ಸ್ ಹಾಕಿ ಕೂಡ ಸ್ವಲ್ಪ ಹುರ್ಕೊಳ್ಳೋಣ. ಓಕೆ, ಸೊ ಓಟ್ಸ್ನ ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ಇದ್ರ ಜೊತೆಯಲ್ಲೇ ಸೊ ಒಂದು ಕ್ಯಾರೆಟ್ ಕೂಡ ಇದೆ. ಸೊ ಕ್ಯಾರೆಟ್ ಕೂಡ ಹಾಕೋಣ, ಒಳ್ಳೆ ಕಲರ್ ಕೂಡ ಕೊಡುತ್ತೆ. ಸೊ ನೀವು ಡ್ರೈ ಏನಾದರೂ ಮಾಡಬೇಕಂತ ಹೇಳಿದ್ರಲ್ಲ, ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೇಕಾದ್ರೆ ಕ್ಯಾರೆಟ್ನ ಅವಾಯ್ಡ್ ಮಾಡ್ಬೋದು. ಸೊ ಕ್ಯಾರೆಟ್ ಇನ್ ಕೇಸ್ ಏನಾದರೂ ರೋಸ್ಟೆಡ್ ಸಿಕ್ಕಿದ್ರೆ ನಿಮಗೆ, ಸೊ ಸನ್ ರೋಸ್ಟೆಡ್ ಕೂಡ ಡಿಹೈಡ್ರೇಟೆಡ್ ಕ್ಯಾರೆಟ್ ಅಂತ ಸಿಗುತ್ತೆ. ಅದನ್ನು ಯಾವ್ದು ಬೇಕಾದ್ರೂ ಹಾಕೋಬೋದು. ಸೊ ಈವನ್ ಈರುಳ್ಳಿ ಕೂಡ ಹಾಕೋಬೋದು ಇದ್ರೊಳಗಡೆ. ಓಕೆ, ಸೊ ಈಗ ನಟ್ಸ್ ಇದೆಯಲ್ಲ, ಸೊ ನಟ್ಸ್ ಕೊಡಿ. ಕಡಲೆ ಬೀಜ ಇದೆ, ಶೇಂಗಾ, ಕಡಲೆ ಬೀಜನ ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮಿಕ್ಸ್ ಸ್ವಲ್ಪ ಬಾದಾಮ್ ಮತ್ತು ಕಾಜು ಇದೆ, ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಯಲ್ಲೇ ವಾಲ್ನಟ್ ಕೂಡ ಹಾಕ್ತಾಯಿದ್ದೀನಿ. ಸೊ ವಾಲ್ನಟ್. ಸೊ ಈಗ ಒಂದು ದ್ರಾಕ್ಷಿ ಇದೆಯಲ್ಲ, ಸೊ ದ್ರಾಕ್ಷಿನ ಕೂಡ ಹಾಕೋಣ. ಒಣ ದ್ರಾಕ್ಷಿ ಇದು. ಸೊ ಬೇರೆ ಕ್ಯಾಂಡಿಡ್ ಫ್ರೂಟ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಕೋಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಜವಾಗ್ಲೂ ಇದನ್ನು ತಿನ್ನಬೇಕಾದ್ರೆ ಬೇಕಂದರೆ ಇನ್ನೂ ಸ್ವಲ್ಪ ನೀವು ಅವಲಕ್ಕಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು. ಸೊ ನಿಮಗೆ ಜಾಸ್ತಿ ಈ ನಟ್ಸ್ ಎಲ್ಲ ಜಾಸ್ತಿ ಏನು ಬೇಡ ಅಂತ ಹೇಳಿದ್ರೆ, ಸೊ ಈ ಒಂದು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಅವಲಕ್ಕಿ ಕೂಡ ಜಾಸ್ತಿ ಮಾಡ್ಕೋಬೋದು, ಅಥವಾ ಈ ಒಂದು ಓಟ್ಸ್ ಕೂಡ ಜಾಸ್ತಿ ಮಾಡ್ಕೋಬೋದು ನೀವು. ಓಕೆ, ಸೊ ಇದೊಂದು ಇಂಡಿಯನ್ ಸ್ಪೈಸ್ಡ್ ವರ್ಷನ್ ಅಷ್ಟೇ. ಸೊ ಈಗ ಟೂಟಿ ಫ್ರೂಟಿ ಇದೆಯಲ್ಲ, ಸೊ ಟೂಟಿ ಫ್ರೂಟಿ ಕೊಡಿ. ಸೊ ಟೂಟಿ ಫ್ರೂಟಿ ಕೂಡ ಕ್ಯಾಂಡಿಡ್ ಫ್ರೂಟ್ಸ್. ಸೊ ಟೂಟಿ ಫ್ರೂಟಿ ಕೂಡ. ಸೊ ಸ್ವಲ್ಪ ನಿಮ್ಗೇನಾದರೂ ಸ್ವೀಟ್ ಏನಾದ್ರು ಮಾಡ್ಕೋಬೇಕಂದ್ರೆ ಸ್ವಲ್ಪ ಈ ಒಂದು ಶುಗರ್ ಇದೆಯಲ್ಲ, ಶುಗರ್ ಕೂಡ ಹಾಕೋಬೋದು, ಅಥವಾ ಹನಿ ಕೂಡ ಹಾಕಿ ಟಾಸ್ ಮಾಡಿಕೊಂಡ್ರೆ ಸ್ವಲ್ಪ ನಿಮಗೆ ಸ್ವೀಟಿಗೆ ಕೂಡ ಆಗುತ್ತೆ. ಸೊ ಇದನ್ನು ನಾನು ಖಾರ ಮತ್ತು ಉಪ್ಪು ಮಾಡ್ತಾ ಇದ್ದೀನಲ್ಲ, ಸೊ ಅದರಿಂದ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ, ಬೇರೆ ಏನೂ ಸ್ವೀಟ್ ಹಾಕ್ತಾಯಿಲ್ಲ. ಓಕೆ, ಸೊ ಈಗ ಸ್ವಲ್ಪ ಹಳದಿ ಕೂಡ ಹಾಕೋಬೋದು, ಸೊ ಒಂದು ಕಲರ್ಗೆ. ಸೊ ಇನ್ ಕೇಸ್ ಏನಾದರೂ ಇನ್ನೂ ಸ್ವಲ್ಪ ಖಾರ ಬೇಕಂದರೆ ಸ್ವಲ್ಪ ಮೆಣಸಿನ ಪುಡಿ ಕೂಡ ಹಾಕೋಬೋದು. ಸೊ ಇದನ್ನು ಹೇಳಿದ್ನಲ್ಲ, ಇದನ್ನು ಸ್ಕಿಪ್ ಮಾಡಿ, ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ. ಸೊ ಈ ಒಂದು ಅಚ್ಕಾರದ ಪುಡಿ ಕೂಡ ಹಾಕೋಬೋದು, ಅಥವಾ ಒಣ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಓಕೆ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಸೊ ಈಗ ಉಪ್ಪು ಹಾಕ್ತಾಯಿದ್ದೀನಿ. ಸೊ ನಾರ್ಮಲ್ ಉಪ್ಪು ಜೊತೆಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಣ. ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ರಲ್ಲಿ. ಸೊ ಜಾಸ್ತಿ ದಿನ ಮಾಡ್ಕೋಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ಸಾಕು ನೋಡಿ, ಕಾಣಿಸ್ತಾ ಇದೆಯಲ್ಲ ನಿಮಗೆ ಮೂಸ್ಲಿ ಥರ. ಎಲ್ಲಿ ನಿಮಗೆ ಓಟ್ಸ್ ಇದೆಯಾ ಇಲ್ಲೋ ಅಂತ ಗೊತ್ತಾಗೋದಿಲ್ಲ ಇದರಲ್ಲಿ. ಸೊ ಒಂದು ಮಸಾಲ ಫ್ಲೇವರು. ಸೊ ಬೇಕಂದರೆ ಸ್ವಲ್ಪ ಜೀರಿಗೆ ಪೌಡ್ರು ಕೂಡ ಹಾಕೋಬೋದು. ಸೊ ಸ್ವಲ್ಪ ಮಸಾಲಾದಾರ ಬೇಕಂದರೆ. ಕ್ಲೀನಾಗಿ ಟಾಸ್ ಆಗಿದೆ. ಸೊ ಈಗ ಇದು ರೆಡಿ ಆಗಿದೆ. ಸೊ ಇದ್ರ ಜೊತೆಲೆ ಸ್ವಲ್ಪ ಹುಳಿ ಬೇಕಲ್ವಾ, ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ನಾನು. ಸೊ ಚಾಟ್ ಮಸಾಲ ಕೂಡ ಹಾಕ್ಬೋದು, ಅಥವಾ ಈ ಒಂದು ಬ್ಲ್ಯಾಕ್ ಸಾಲ್ಟ್ ಹಾಕ್ಬೋದು, ಅದು ಕೂಡ ಸ್ವಲ್ಪ ಹುಳಿ ಇರುತ್ತೆ ಅದರಲ್ಲಿ. ಸೊ ಈ ಒಂದು ಓಟ್ಸ್ ಆ್ಯಂಡ್ ಅವಲಕ್ಕಿ ಮೂಸ್ಲಿ ರೆಡಿಯಾಗಿದೆ. ಸೊ ಇದು ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇನ್ ಕೇಸ್ ಜಾಸ್ತಿ ಜನ ಬೇಕಂದರೆ, ಸೊ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡೋದಾದರೆ, ಸೊ ಹಾಗೆ ತಣ್ಣಗಾದ್ಮೇಲೆ ಅದನ್ನು ಕೂಡ ಕನ್ಸ್ಯೂಮ್ ಮಾಡ್ಬೋದು. ಬಿಸಿಲಿ ಅಷ್ಟು ಚೆನ್ನಾಗಿರೋದಿಲ್ಲ ಈ ಒಂದು ಇದು. ಸೊ ತಣ್ಣಗಾದ್ಮೇಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಸೊ ಮೋಸ್ಟ್ಲಿ ರೆಡಿ ಆಗಿದೆ. ಸೊ ಈಗ ಪ್ಲೇಟ್ ಮಾಡ್ಕೊಳ್ಳೋಣ. ನಮಗೆಲ್ಲ ಏನು ಅವಶ್ಯಕತೆ ಇಲ್ಲ. ಸೊ ಬೇಕಂದರೆ ಒಂದು ಇದಕ್ಕೆ ಕಾಯಿ ತುರಿ ಕೂಡ ಹಾಕ್ಕೋಬೋದು. ಸೊ ಈ ಒಂದು ಡ್ರೈ ಕೊಬ್ಬರಿ ತುರಿ ಹಾಕ್ಬೋದು. ಸೊ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಓಕೆ, ಸೊ ಓಟ್ಸ್ ಆ್ಯಂಡ್ ಅವಲಕ್ಕಿ ಮೂಸ್ಲಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಟೇಸ್ಟ್ ಮಾಡೋಣ ಶೆಫ್. ಎಸ್, ಎವ್ರಿ ಬೈಟಲ್ಲಿ ಒಂದು ದ್ರಾಕ್ಷಿ ಸಿಗ್ತಾ ಇರೋದ್ರಿಂದ ಸಕ್ಕತ್ತಾಗಿದೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಇಷ್ಟ ಆಗುತ್ತೆ. ಪ್ಲಸ್
ಎಲ್ಲ ಥರ ಬೇಳೆ ಕೂಡ ಹಾಕಿದ್ವಿ, ಡ್ರೈ ಫ್ರೂಟ್ಸ್ ಹಾಕಿದ್ವಿ, ನಟ್ಸ್ ಹಾಕಿದ್ವಿ. ಅನ್ಹೆಲ್ದಿ ಆಗಿರೋದು ಏನೂ ಇಲ್ಲ ಇದ್ರೊಳಗಡೆ. ಸೊ ಎಲ್ಲ ಹೆಲ್ದಿನೇ. ಮೊಮ್ಮಕ್ಳಿಗೂ ತುಂಬ ಇಷ್ಟ ಆಗುತ್ತಲ್ಲ. 100% ಇಷ್ಟ ಆಗುತ್ತೆ. ಆದರೆ ಉಳ್ಕಲ್ಲಾಗಿರ್ಬಾರ್ದು ಅಷ್ಟೇ. ಯಾರು ಮೊಮ್ಮಕ್ಳಿಗ? ಮಕ್ಳು ಯಾರು ಉಳ್ಕೊಳ್ಳಾಗೋದು ಜಾಸ್ತಿ? ಮುತ್ತಜ್ಜಿಗೆಲ್ಲ ಹೇಳಿದ್ದು ಮೊಮ್ಮಕ್ಳಿಗೆ. ಥ್ಯಾಂಕ್ ಯು ಸೋ ಮಚ್. ಸಕ್ಕತ್ತಾಗಿದೆ, ಸಕ್ಕತ್ ಟೇಸ್ಟಿ ಆಗಿದೆ. ನೀವು ಟ್ವಿಸ್ಟ್ ಕೊಡೋದ್ರಲ್ಲಿ ತುಂಬ ಫೇಮಸ್ ಅಲ್ಲ ನೋಡಿ. ನಾನು ಟ್ವಿಸ್ಟ್ ಕೊಡ್ಲಾ? ಕೇಳಿ. ಈ ಜಿಲೇಬಿಗೆ ಟ್ವಿಸ್ಟ್ ಕೊಟ್ರೆ ಏನಾಗುತ್ತೆ? ಏನಾಗುತ್ತೆ? ಚೆನ್ನಾಗಿರುತ್ತೆ. ಜಿಬೇಲಿ ಆಗುತ್ತೆ. ನಾವು ಏನಾದರೂ ಮಾಡೋದಕ್ಕೆ ಹೇಳ್ತಾ ಇದ್ರೇನೋ ಅನ್ಕೊಂಡೆಪ್ಪ. ಕರ್ಬೂಜಕ್ಕೆ ಟ್ವಿಸ್ಟ್ ಕೊಟ್ರೆ? ಜಿಲೇಬಿ ಅಂತ ಹೇಳ್ತಾ ಇದ್ದೀರಾ? ಜಿಲೇಬಿದಲ್ಲಿ ನೆಕ್ಸ್ಟ್ ನಾನು ಟ್ವಿಸ್ಟ್ ಕೊಟ್ಟು ಮಾಡ್ತೀನಿ. ನೀವು ಲೈಫಲ್ಲಿ ಎಲ್ಲೂ ತಿಂದಿರಬಾರ್ದು. ಸೊ ಆ ಥರ ಒಂದು ಟ್ವಿಸ್ಟ್. ಕರ್ಬೂಜಕ್ಕೆ ಕರಿ ಬೀಜ. ಕರ್ಜೂಬಾ. ಬರೀ ಜೂಬಾನೇನಾ? ಏನು ಯಾರಾದ್ರು ಇದ್ದಾನೆ ಮನೆ ಪಕ್ಕದಲ್ಲಿ ಜೂಬಾ? ಮನೆ ಪಕ್ಕದಲ್ಲಿ ಹಾಕಿರ್ತಾರೆ ಶೆಫ್. ನೀವು ಹೋಗ್ತಿರ್ತೀರಲ್ಲ ಟೆರೇಸ್ಗೆ ಅವಾಗವಾಗ ಇಲ್ಲಿ. ಅಲ್ಲ, ಕರ್ಬೂಜ ಅಂದರೆ ನಾನು ಹೇಳಿದೆ ಕರೆಕ್ಟಪ್ಪ. ಕರ್ಜೂಬಾ ಕರೆಕ್ಟ್ ಆಗಿದೆ. ಸರಿ ಬಿಡಿ, ಯಾವುದೋ ಒಂದು ಕರೆಕ್ಟ್ ಆಗಿದೆ. ಸೊ ತುಂಬ ಚೆನ್ನಾಗಿದೆ ಅಲ್ಲ ಇದು. ಸೊ ಎಷ್ಟು ದಿನ ಬೇಕಾದ್ರೆ ಸ್ಟೋರ್ ಮಾಡಿ, ನೀವು ಪಿಕ್ನಿಕ್ ಬೇಕಾದ್ರೆ ಹೇಳಿ ಮಾಡ್ಕೊಡ್ತೀನಿ ತೊಗೊಂಡೋಗಿ. ಅದಕ್ಕೆ ಕ್ಯಾರೆಟ್ ಹಾಕ್ಬಿಡಿ. ಇಲ್ಲ, ನಾನು ಹೇಳ್ತಾ ಇದ್ನಲ್ಲ ನೀವು ನನಗೆ ಮಾಡ್ಕೊಡಿ ಅಂತ. ಸೊ ರೇಷೋ ಬರ್ಕೊಬಿಡಿ. ಒಂದು 20 kg ಅವಲಕ್ಕಿ. ಏಕೆ ನೀವೇ ಅಷ್ಟೊಂದೆಲ್ಲ ಬೇಡ. ಒಂದು kg ಮಾಡ್ಕೊಡಿ. 1 kg ಒಂದು 200 ಗ್ರಾಮ್ ಕಾಜು, ಒಂದು 200 ಗ್ರಾಮ್ ಬಾದಾಮು, ಒಂದು 100 ಗ್ರಾಮ್ ಕಡಲೆಬೀಜ, ಒಂದು 100 ಗ್ರಾಮ್ ಏನು ಕಡಲೆಬೇಳೆ 50 ಗ್ರಾಮು, ಉದ್ದಿನಬೇಳೆ 50 ಗ್ರಾಮು, ಮತ್ತು ದ್ರಾಕ್ಷಿ ಇದೆಯಲ್ಲ, ದ್ರಾಕ್ಷಿ ಒಂದು 150 ಗ್ರಾಮ್, ಮತ್ತು ಇನ್ನು ಬಾಕಿ ಉಳಿದಿದೆಯಲ್ಲ ಸೊ ಒಂದು 50 ಗ್ರಾಮ್ ಕರಿಬೇವು, ಸಾಸಿವೆ ಅದನ್ನೆಲ್ಲ ಹಾಕಿ. ಸೊ ಇನ್ನು ಮಿಕ್ಕಿದ್ದಕ್ಕೆ ಓಟ್ಸು ಮತ್ತು ಅವಲಕ್ಕಿನ ಅರ್ಧ ಭಾಗ ಮಾಡಾಕಿ. ಕಾಜು ಬಾದಾಮ್ ನಟ್ಸ್ ಎಲ್ಲ ಚೆನ್ನಾಗಿರ್ಬೇಕು. ನಿಜವಾಗ್ಲೂ ಮಾಡ್ಕೊ ಬರ್ತೀರಾ? ಕನ್ಸ್ ಕಾಣ್ತಾ ಇರಿ. ಬಾಯ್. ನಿಮ್ಮ ಕೈಲಿ ಅದೇ ಆಗುತ್ತೆ, ಇನ್ನೇನಾಗೋದಿಲ್ಲಲ್ಲ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಶೆಫು ಸಖತ್ತಾಗಿರೋ ಒಂದು ಓಟ್ಸ್ ಮತ್ತು ಅವಲಕ್ಕಿ ಮಿಕ್ಸ್ ಮಾಡಿ ಮೂಸ್ಲಿ ಮಾಡಿದ್ರು. ಸಖತ್ ಟೇಸ್ಟಿ ಆಗಿತ್ತು. ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ, ಅವ್ರು ನಮಗೋಸ್ಕರ ಯಾವ ಡೆಲಿಕಸಿ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಚೆಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಎಸ್, ನಾವು ಕೊಟ್ಟಂಥ ಚಾಲೆಂಜ್ನಲ್ಲಿ ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ, ಗಂಡು ಮಕ್ಕಳು ವಿನ್ ಆಗಿ ನಮ್ಮ ಪಾಕಶಾಲೆಯಲ್ಲಿ ಒಂದು ಡೆಲಿಕಸಿ ಮಾಡ್ತೀನಿ ಅಂತ ಸಂತೋಷ್ ಅವ್ರು ಬಂದಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸಂತೋಷ್. ನಮಸ್ತೆ ಮೇಡಮ್. ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮೇಡಮ್. ಎಲ್ಲಿಂದ ಬರ್ತಾ ಇದ್ದೀರಾ? ನಾಗರಬಾವಿಯಿಂದ. ನಾಗರಬಾವಿ. ಏನು ಮಾಡ್ಕೊಂಡಿದ್ದೀರಾ ಸಂತೋಷ್? ನಂದು ಫೈನಾನ್ಷಿಯಲ್ ಬ್ಯಾಂಕ್ ಇದೆ. ಸೊ ಅಲ್ಲಿ ನಾನು ಒನ್ ಆಫ್ ದಿ ಡೈರೆಕ್ಟರ್ ಆಗಿದ್ದೀನಿ. ಓಕೆ. ಅದು ಬಿಟ್ಟರೆ ನಂದು ಪ್ಯಾಷನ್ ಅಂತ ಬಂದ್ಬಿಟ್ಟು ನಮ್ಮ ಅಣ್ಣಗೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. ಓಕೆ. ನೋಡಿ, ಯಾವಾಗಲೂ ಹೆಣ್ಮಕ್ಳೇ ಚಾಲೆಂಜಲ್ಲಿ ವಿನ್ ಆಗ್ತಾರೆ ಅಂದ್ಕೊಂಡ್ರೆ ಗಂಡು ಮಕ್ಕಳು ಚಾಲೆಂಜಲ್ಲಿ ವಿನ್ ಆಗೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ನೋಡಬೇಕು ಯಾರ್ಯಾರು ಬರ್ತಾರೆ ಅಂತ. ಏನು ಮಾಡ್ತಾ ಇದ್ದೀರಾ ಸಂತೋಷ್? ಇಟಾಲಿಯನ್ ಸ್ಟಾರ್ಟರು ವೆಜ್ ಕ್ರೋಸ್ಟನಿ ಅಂತ. ಓಕೆ. ಅದನ್ನ ಮಾಡ್ತಾ ಇದ್ದೀನಿ ಇವತ್ತು. ಸೊ ಅದರಲ್ಲಿ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ. ಓಕೆ. ಟ್ವಿಸ್ಟ್. ಏನು ಟ್ವಿಸ್ಟು? ನಾವು ಬಂದ್ಬಿಟ್ಟು ಆಕ್ಚುಲಿ ಯೂತ್ ಫಾಲೋವರ್ಸ್. ಸೊ ನವೀನ್ ಶೆಫ್ ಅವ್ರು ನೋಡಿ ಸ್ವಲ್ಪ ಇನ್ಸ್ಪೈರ್ ಆಗಿ ಒಂದು ಸ್ವಲ್ಪ ಟ್ವಿಸ್ಟ್ ಕೊಡ್ತೀನಿ ಲಾಸ್ಟ್ ಅಲ್ಲಿ. ಹಂಗಂತ ಹೇಳಿ ಅಂತ ಅವರೇ ಹೇಳ್ಕೊಟ್ರ? ಇಲ್ಲ ಇಲ್ಲ ಇಲ್ಲ, ಇದು ಆಕ್ಚುಲಿ ನಾನು ಮಾಡ್ತಿರೋ ಕೆಲಸ ಅಷ್ಟೇ. ಹಂಗಾರೆ ಟ್ವಿಸ್ಟ್ ಯಾರ್ದಿರುತ್ತೆ, ಏನು ಕತೆ ನೋಡೋಣ ಬಿಡಿ. ನೋಡೋಣ. ಓಕೆ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳಿ. ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಒಂದು ಬ್ರೆಡ್ ರೋಲು, ಆಮೇಲೆ ಹಂಗೆ ಬ್ರೋಕ್ಲಿ, ಚಿಲ್ಲಿ ಫ್ಲೇಕ್ಸ್, ಆನಿಯನ್ನು, ಬೇಬಿಕಾರ್ನು, ಕ್ಯಾಪ್ಸಿಕಮ್, ಜುಕನಿ, ಇದು ಬಂದ್ಬಿಟ್ಟು ಟ್ವಿಸ್ಟು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಕ್ಯಾರೆಟು, ಬೆಸಿಲ್ಲು, ನಿಂಬೆಹಣ್ಣು, ಆಮೇಲೆ ಟೊಮೆಟೊ, ಬಟರು, ಚೀಸ್, ಮಯೋನೀಸು, ಆಮೇಲೆ ಲಾಸ್ಟಲ್ಲಿ ಬಂದ್ಬಿಟ್ಟು ಕೆಚಪ್ ಇದೆ. ಕೆಚಪ್ ಲಾಸ್ಟಲ್ಲಿ ಇದಕ್ಕೆ ಗಾರ್ನಿಷ್ಗೋಸ್ಕರ. ಓಕೆ. ಇಷ್ಟಿದೆ. ಸೊ ಶುರು ಮಾಡೋಣ. ಫಸ್ಟು ಪ್ಯಾನ್ ಇದನ್ನ ಇಟ್ಕೊಂಡು ಫುಲ್ ಟೋಸ್ಟ್ ಮಾಡ್ಕೊಳ್ಳೋಣ ಬ್ರೆಡ್ನ. ಇದನ್ನ ಇಟ್ಕೊಳ್ತೀರಾ? ಅದು ಇದು ಬಂದ್ಬಿಟ್ಟು ಅದನ್ನೆಲ್ಲ ಫುಲ್ ಸಾತೆ ಮಾಡೋದು. ಓಕೆ. ಸೊ ಇದು ಬ್ರೆಡ್ ಟೋಸ್ಟ್ ಮಾಡೋದಾ? ಬಟರ್
ಈ ಹಳೆ ಕಾಲದಲ್ಲಿ ನಮ್ಮಮ್ಮ ಎಲ್ಲ ಅವಾಗ ನಾವು ಚಿಕ್ಕವರಿದ್ದಾಗ ಮಾಡ್ಕೊಡ್ತಾ ಇದ್ರು. ಬ್ರೆಡ್ ತಗೊಂಡ್ಬಿಟ್ಟು 1 ಪೌಂಡ್ ಬ್ರೆಡ್ನ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಆಮೇಲೆ ಕೊಡ್ತಾ ಇದ್ರು ಹುಷಾರಿಲ್ದಿರೋ ಟೈಮಲ್ಲೆಲ್ಲ. ಅದನ್ನ ಇವರು ಇನ್ನೊಂದು ರೀತಿನಲ್ಲಿ ಸೊ ಅದನ್ನೇ ಸ್ಟಾರ್ಟರ್ ಮಾಡ್ಕೊಂತಿದ್ದಾರೆ. ಅದನ್ನೇ ಸ್ಟಾರ್ಟರ್ಸ್, ಅಲ್ಲೆಲ್ಲ ಸ್ಟಾರ್ಟರ್ಸು, ಇಲ್ಲೆಲ್ಲ ನಾವು ವಿಚಾರದಪ್ಪನೇ ಮಾಡ್ತೀವಿ. ಏನು ಹಾಬೀಸ್ ಸಂತೋಷ್ ನಿಮಗೆ? ನಂದು ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಮುಂಚೆ. ಹಾಬೀಸ್ ಅಂತ ಎಕ್ಸಾಕ್ಟ್ ಇಲ್ಲ. ಏನು ಫ್ರೀ ಇದ್ದಾಗ ಇಷ್ಟ ನಿಮಗೆ? ಫುಟ್ಬಾಲ್ ತುಂಬಾ ಇಷ್ಟ. ಓಕೆ. ಜಾಸ್ತಿ ಮನೇಲಿ ಇದ್ರೆ ಈ ಥರದ್ದು ಏನಾರ ಹೊಸದಾಗಿ ಏನಾರ ಟ್ರೈ ಮಾಡ್ತಿರ್ತೀನಿ. ಕುಕಿಂಗ್ ತುಂಬಾ ಇಂಟ್ರೆಸ್ಟ್ ಇದೆಯಾ? ಇದೆ ಮೇಡಮ್. ಇದಕ್ಕೆ ಸ್ವಲ್ಪ ಬಟರ್ ಹಾಕಿ, ಓಕೆ, ಆಯಿಲ್ ಒಂಚೂರು ಹಾಕಿ, ಇವಾಗ ಬೇಬಿಕಾರ್ನ್, ಈರುಳ್ಳಿ, ಟ್ವಿಸ್ಟು ಅಂತ ಹೇಳಿದ್ನಲ್ಲ ನೋಡಿ, ಟ್ವಿಸ್ಟ್ ಅಂತ ಇದನ್ನೇ ಸಾಸಿವೆ ಮತ್ತೆ ಜೀರಾ ಅಷ್ಟು ಹಾಕಿ ನಮ್ಮ ಇಂಡಿಯನ್ ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ಓ, ಇಟಾಲಿಯನ್ಗೆ ಇಂಡಿಯನ್ ಟ್ವಿಸ್ಟ್. ಓಕೆ. ಆನಿಯನ್ ಕೊಡಿ, ಬೇಬಿಕಾರ್ನ್, ಬೇಬಿಕಾರ್ನ್, ಇದು ಬೇಬಿಕಾರ್ನ್, ಕ್ಯಾರೆಟ್, ನಿಮಗೆ ತುಂಬ ಯಾವ ಡಿಶಸ್ ಇಷ್ಟ ಆಗುತ್ತೆ? ನನಗೆ ನಮ್ಮ ಅಮ್ಮ ಮಾಡೋ ಅಡುಗೆನೇ ತುಂಬ ಇಷ್ಟ. ಅದು ಪರ್ಮನೆಂಟ್ ಡಿಶ್, ಅದು ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಅಮ್ಮ ಮಾಡೋದು ಎಲ್ಲ ಅಡುಗೆಗಳು ಇಷ್ಟ ಆಗುತ್ತೆ. ಅದರಲ್ಲಿ ನಮ್ಮಮ್ಮ ನಾಟಿ ಕೋಳಿ ಸಾರು ಮಾಡಿ ಮುದ್ದೆ ಮಾಡಿಬಿಟ್ಟ ಅಂದರೆ ಯಾಕ್ರಿ ನೆನೆಸ್ತೀರಾ ನಾಟಿ ಕೋಳಿ ಸಾರು? ಇದು ಸುಕ್ನಿ, ಇದಾ? ಅದು ಸುಕ್ನಿ. ಬ್ರೋಕ್ಲಿನ ಕೊಟ್ಬಿಡಿ. ಓಕೆ. ಬ್ರೋಕ್ಲಿದು ಒಂದು ಸ್ಪೆಷಾಲಿಟಿ ಗೊತ್ತಾ ನಿಮಗೆ? ಏನು ಹೇಳಿ? ಹೈಯೆಸ್ಟ್ ಪ್ರೋಟೀನ್ ಇರೋದು ಅದರಲ್ಲಿ. ಹೌದಾ? ಸೊ ವೆಜಿಟೇಬಲ್ಸ್ ಅಲ್ಲ, ಹೇಗೆ? ವೆಜಿಟೇಬಲ್ಸ್ ಅಲ್ಲೇ. ಓಕೆ. ತುಂಬ ಕಾಸ್ಟ್ಲಿ, ಪ್ರೋಟೀನ್ಸ್, ಹೈಯೆಸ್ಟ್ ಪ್ರೋಟೀನ್ಸ್. ಓಕೆ. ಕ್ಯಾಪ್ಸಿಕಮ್ ಕಟ್ಬಿಡಿ. ಸೊ ವರ್ಕ್ ಎಲ್ಲ ಹೇಗಿದೆ? ಚೆನ್ನಾಗಿ ನಡೀತದೆ ಮ್ಯಾಮ್. ಸಾಸ್ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ದೀರಾ? ಇಂಟ್ರೆಸ್ಟ್ ಇತ್ತೆ, ಸೊ ಅಣ್ಣನ ಹತ್ರ ಹಂಗೆ ಕೇಳ್ಕೊಂಡು ಸ್ವಲ್ಪ ಯಾರಿಗೆ ತುಂಬ ಜಾಸ್ತಿ ಖಾರ ಇಷ್ಟ ಆಗುತ್ತೆ ಅವರು ಜಾಸ್ತಿ ಹಾಕೊಬೋದು, ಕಮ್ಮಿ ಖಾರ ಬೇಕಂದ್ರೆ ಕಮ್ಮಿ. ಟೊಮೊಟೊ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ, ಯಾಕೆ ಅಂದರೆ ಅದು ತುಂಬ ಸಾಫ್ಟ್ ಅಲ್ಲ, ಬೇಗ ಬೆಂದೋಗುತ್ತೆ ಅಂತ. ಬಿಸಿ ಬೇಸಿಲಲ್ಲ? ಬೇಸಿ. ಇದು ಇಟಾಲಿಯನ್ ತುಳಸಿ ಅಂತಲೂ ಹೇಳ್ತಾರೆ. ಇದು ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕನ್ನಡದ ಈ ಕಡೆ, ನಮ್ಮ ಕಡೆ ಏನು ಹೇಳ್ತಾರೆ ಅಂದರೆ ಕಾಮ್ ಕಸ್ತೂರಿ ಅಂತ ಹೇಳ್ತಾರೆ. ಓಕೆ. ಕಾಮ್ ಕಸ್ತೂರಿ ಲಾಸ್ಟಲ್ಲಿ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಇದಾಗಿದೆ, ಫ್ರೈ ಆಗಿದೆ, ಎಲ್ಲ ಬೆಂದಿದೆ. ಇದಕ್ಕೆ ನಮ್ಮ ಇಂಡಿಯನ್ದು ಇದು ಮಸಾಲೆ ಹಾಕೋಣ, ಸ್ವಲ್ಪ ರುಚಿ, ಎಷ್ಟು ಬೇಕಷ್ಟು ಹಾಕೋದು, ಜೀರಾ ಪೌಡರ್, ಗರಂ ಮಸಾಲ ಇದನ್ನು ಹಾಕೊಂಡ್ರೆ ಸ್ವಲ್ಪ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಸೊ ಇಂಡಿಯನ್ ಇಟಾಲಿಯನ್ ಫ್ಯೂಷನ್ ಥರ. ಫ್ಯೂಷನ್. ಹಿಂದಿನ ಕಾಲದಲ್ಲಿ ಅವ್ರು ಬಂದಿದ್ದು ಅದಕ್ಕೋಸ್ಕರನೇ ತಾನೇ ಇಂಡಿಯಾಗೆ.
ನಮ್ಮದು ಮಸಾಲೆ ಅಷ್ಟು ಫೇಮಸ್ ಇದೆ ಹೌದು. ವರ್ಲ್ಡ್ ವೈಡ್. ಇದೆಲ್ಲ ಒಂದು ಕಡೆ ಬೌಲಲ್ಲಿ ಹಾಕೊಂಡ್ಬಿಡೋಣ. ಸೊ ವೆಜಿಟೇಬಲ್ ರೆಡಿ ಆಗಿದೆ, ನಿಮ್ಮ ಬ್ರೆಡ್ಡು ಟೋಸ್ಟ್ ಮಾಡ್ಕೊಂಡಿದ್ದೀರಾ? ಆಗಿದೆ. ಓಕೆ, ಈಗ ಪ್ಲೇಟಿಂಗ್ ಮಾಡ್ಕೋತೀರಾ? ಪ್ಲೇಟಿಂಗ್ ಮಾಡಿ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಿಂಬೆಹಣ್ಣು ಬೇಕು ಅಂದರೆ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಓಕೆ. ಕೆಲವರು ಇಷ್ಟಪಡಲ್ಲ, ಕೆಲವರು ಇಷ್ಟಪಡ್ತಾರೆ, ಬಟ್ ಹಾಕೊಳ್ಳಿ ಚೆನ್ನಾಗಿ. ಓಕೆ, ಇವಾಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಮೇಡಮ್. ಓಕೆ. ವೆಜ್ ಕ್ರಿಸ್ಟೋನಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸಂತೋಷ್ ಅವರು ಇಟಾಲಿಯನ್ ಒಂದು ಸ್ಟಾರ್ಟರ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಿದೆ. ಟೇಸ್ಟ್ ಮಾಡೋಣವಾ? ಮಾಡಿ. ಯಮ್ಮಿ ಆಗಿದೆ ಸಂತೋಷ್, ಥ್ಯಾಂಕ್ ಯು. ತುಂಬಾ ರುಚಿಯಾಗಿದೆ. ಅದಕ್ಕೆ ತಡ್ಕ ಹಾಕಿದಿರಲ್ಲ, ಆ ಸಾಸಿವೆ ಮತ್ತು ಜೀರಿಗೆದು, ಅದು ಚೆನ್ನಾಗಿ ಫ್ಲೇವರ್ ಕೊಡ್ತಾ ಇದೆ. ಮತ್ತು ವೆಜಿಟೇಬಲ್ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ. ಆ ಬ್ರೆಡ್ಡಿಗೆ ಬಟರ್ ಹಾಕಿರೋದು, ವಾವ್, ಅದೊಂಥರ ಫ್ಲೇವರ್ ಕೊಡ್ತಾ ಇದೆ. ತುಂಬಾ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ನಮ್ಮ ಪಾಕಶಾಲೆಗೆ ಬಂದು ಒಂದು ಡಿಫ್ರೆಂಟ್ ಆಗಿರೋ ಇಟಾಲಿಯನ್ ಸ್ಟಾರ್ಟರ್ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಸೆಲ್ಫಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸಂತೋಷ್ ಅವ್ರು ಬಂದರು, ನಮಗೋಸ್ಕರ ಇಟಾಲಿಯನ್ ಸ್ಟಾರ್ಟರ್ ವೆಜ್ ಕ್ರಿಸ್ಟೋನಿ ಮಾಡಿದ್ರು. ಸಿಕ್ಕಾಪಟ್ಟೆ ಟೇಸ್ಟಿ ಆಗಿತ್ತು. ಸೊ ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ? ಎಸ್, ಡಾಕ್ಟರ್ ಗೌರಿ ಅಮ್ಮ ಬರ್ತಾರೆ. ಅವ್ರನ್ನ ವೆಲ್ಕಮ್ ಮಾಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಎಸ್, ಆರೋಗ್ಯವೇ ಭಾಗ್ಯ ಅಂತ ಹೇಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಮತ್ತು ಆಯುರ್ವೇದ ತಜ್ಞೆ ಡಾಕ್ಟರ್ ಗೌರಿ ಅಮ್ಮ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಗೌರಿ ಅಮ್ಮ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಏನು ಮಾಡ್ತಾ ಇದ್ದೀರಮ್ಮ ಇವತ್ತು? ನುಗ್ಗೆ ಸೊಪ್ಪಲ್ಲಿ ಒಂದು ಚಟ್ನಿ ಮಾಡೋಣ. ನುಗ್ಗೆ ಸೊಪ್ಪಿನ ಚಟ್ನಿ. ವಾವ್, ಇಂಟ್ರೆಸ್ಟಿಂಗ್. ಸೊ ನುಗ್ಗೆಕಾಯಿ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ತಾನೆ ಇರ್ತೀರಾ. ಸೊ ನುಗ್ಗೆ ಸೊಪ್ಪಲ್ಲಿ ಅಂಥ ವಿಶೇಷ ಏನಿದೆಯಮ್ಮ? ನುಗ್ಗೆ ಸೊಪ್ಪಲ್ಲಿ ತುಂಬ ಪೌಷ್ಟಿಕಾಂಶ ಇದೆ. ಓಕೆ. ನುಗ್ಗೆ ಸೊಪ್ಪು ಒಂದೇ ಇಟ್ಕೊಂಡೇನೆ ಅನೇಕ ಸಮಸ್ಯೆಗಳನ್ನು ಪರಿಹರಿಸ್ಕೋಬಹುದು. ಮತ್ತೆ ಇದು ತಿಂತಾ ಇದ್ರೆ ಕೆಲವು ಸಮಸ್ಯೆಗಳು ಬರೋದೇ ಇಲ್ಲ. ಓಕೆ. ಹಾಗಾಗಿ ಇದನ್ನ ವಾರದಲ್ಲಿ ಒಮ್ಮೆ, ಕನಿಷ್ಠ ಪಕ್ಷ 15 ದಿವಸಕ್ಕಾದರೂ ಒಮ್ಮೆ ಕಡ್ಡಾಯವಾಗಿ ನಾವು ತಿನ್ನೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಸ್ವಲ್ಪ ಕಹಿ ಮೇಲೆ ಇರುತ್ತೆ ಸೊಪ್ಪು, ಹಾಗಾಗಿ ಇದನ್ನ ಕೆಲವರು ಹೆಚ್ಚಾಗಿ ಬಳಕೆ ಮಾಡಲ್ಲ. ಆದ್ರೂ ಕೂಡ ಸ್ವಲ್ಪ ಹಳೆ ಕಾಲದವ್ರ ಮನೇಲಿ ಇರೋವಂಥವ್ರಾದ್ರೆ ಇದನ್ನು ಬಳಸ್ತಾರೆ. ಹೌದು. ಹಾಗೆ ಮತ್ತೆ ಇದು ಎಲ್ಲ ಕಡೆಯೂ ತುಂಬಾ ಸುಲಭವಾಗಿ ಸಿಕ್ಕುವಂಥದ್ದು ಕೂಡ. ಇದನ್ನೇನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಆದ್ರೆ ಈ ಸೊಪ್ಪನ್ನ ಸರಿಯಾಗಿ ಬಳಕೆ ಮಾಡಬೇಕು. ಕಾಯಂತೂ ಎಲ್ಲರೂ ಸರ್ವೇ ಸಾಮಾನ್ಯ, ಎಲ್ರಿಗೂ ಗೊತ್ತಿರೋದೇನೆ. ಮತ್ತೆ ಬಹಳ ರುಚಿಯಾಗಿರುತ್ತೆ. ನುಗ್ಗೆಕಾಯಿ ಬಹಳ ರುಚಿಯಾದ ತರಕಾರಿ, ಅದು ಯಾರು ಇಷ್ಟಪಡಲ್ಲ ಅನ್ನೋದೇ ಇಲ್ಲ. ಸೊಪ್ಪು ಮಾತ್ರ ಸ್ವಲ್ಪ ಕಹಿ ಇರುತ್ತೆ. ಅದಕ್ಕಾಗಿ ಒಂದ್ ಸ್ವಲ್ಪ ಬೆಲ್ಲ ಹಾಕೊಂಡ್ಬಿಟ್ರೆ ಆಯ್ತು, ಅದನ್ನ ಕಹಿಯನ್ನ ಹೋಗಲಾಡಿಸ್ಕೊಳ್ಬಹುದು. ಈ ನುಗ್ಗೆ ಸೊಪ್ಪನ್ನ ಬಳಕೆ ಮಾಡ್ತಾ ಬಂದ್ರೆ ಬೇಕಾದಷ್ಟು ಸಮಸ್ಯೆಗಳು. ಅಂದ್ರೆ ಇವಾಗ ನೋಡಿ, ಸಾಮಾನ್ಯವಾಗಿ ಸೊಪ್ಪುಗಳಲ್ಲಿ ಹಸಿರಿನಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ನಾವು ಕಾಯಿಯಲ್ಲಿ ಏನೇನೆಲ್ಲ ಪೌಷ್ಟಿಕಾಂಶ ಇದೆ ಅಂತ ಹೇಳ್ತೀವಿ,
ಅದೆಲ್ಲವೂ ಕೂಡ ಇಮ್ಮಡಿಯಾಗಿರುತ್ತೆ ಸೊಪ್ಪಿನಲ್ಲಿ. ಇದು ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿರ್ತಕ್ಕಂಥದ್ದು, ಹೇರಳವಾಗಿ ಕಬ್ಬಿಣದ ಅಂಶ ಇರುವಂಥದ್ದು, ಕ್ಯಾಲ್ಸಿಯಂ ನಮಗೆ ಯಥೇಚ್ಛವಾಗಿ ಸಿಕ್ಕುವಂಥದ್ದು, ಪೊಟ್ಯಾಷಿಯಂ ಇರಬಹುದು, ಮತ್ತು ರಂಜಕ ಇರಬಹುದು, ಅದರಲ್ಲಿ ಜಿಂಕ್ ಇದೆ, ವಿಶೇಷವಾದಂತಹ ಬೇರೆ ಬೇರೆ ಖನಿಜ ಪದಾರ್ಥಗಳೆಲ್ಲವೂ ಕೂಡ ನಮಗೆ ನುಗ್ಗೆ ಸೊಪ್ಪಿನಲ್ಲಿ ಸುಲಭವಾಗಿ ಸಿಕ್ಕುವಂಥದ್ದು. ಹಾಗಾಗಿ ಇದನ್ನ ಬಳಕೆ ಮಾಡೋದ್ರಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಕೂಡ ಅಷ್ಟೇ ಸುಲಭವಾಗಿ ಪರಿಹರಿಸ್ಕೊಳ್ಬಹುದು. ಅತಿ ಮುಖ್ಯವಾಗಿ ಇದು ಯಾವ ತರ ಉಪಯೋಗಕಾರಿಯಾಗುತ್ತಮ್ಮ? ಅತಿ ಮುಖ್ಯವಾಗಿ ಅಂತಾನೆ ತೆಗೆದುಕೊಂಡಾಗ ನರಗಳ ದೌರ್ಬಲ್ಯವನ್ನ ಚೆನ್ನಾಗಿ ನಿವಾರಣೆ ಮಾಡಿಕೊಡುತ್ತೆ. ಯಾಕಂದ್ರೆ ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಷ್ಟು ಸುಲಭವಾಗಿ ನಾವು ಸರಿ ಮಾಡ್ಕೊಳಕ್ ಆಗೋದಿಲ್ಲ. ಕೆಲವರಿಗೆ ಸುಮ್ಮನೆ ನೋಡಿ, ಕೆಲವರಿಗೆ ಒಂಥರ ಕೈ ನಡುತ್ತಾ ಇರುತ್ತೆ. ನೀವು ಅವರಿಗೆ ಏನು ಮಾಡಿದ್ರು, ಯಾವ ಚಿಕಿತ್ಸೆ ಮಾಡಿದ್ರು ಆ ನಡುಕ ಹೋಗೋದಿಲ್ಲ. ನಮ್ಮ ನುಗ್ಗೆ ಸೊಪ್ಪಲ್ಲಿ ಹೋಗಿಸ್ಕೋಬಹುದು. ಕೆಲವರಿಗೆ ತಲೆಯ ಭಾಗ ಹಿಂಭಾಗ ಮಾತ್ರ ಶೇಕ್ ಆಗ್ತಾ ಇರುತ್ತೆ. ಅದು ನೋಡೋರಿಗೆ ಕೆಲವು ಸಲ ಗೊತ್ತಾಗತ್ತೆ, ಕೆಲವರಿಗೆ ಗೊತ್ತಾಗಲ್ಲ. ಆದ್ರೆ ಅವರಿಗೆ ಚೆನ್ನಾಗಿ ಫೀಲ್ ಆಗ್ತಾ ಇರುತ್ತೆ. ಅದು ತುಂಬಾ ಹಿಂಸೆಯನ್ನು ಮಾಡ್ತಾ ಇರುತ್ತೆ. ಅಂತಹ ಸಮಸ್ಯೆಗಳನ್ನು ಇದರಲ್ಲಿ ಪರಿಹರಿಸಿಕೊಳ್ಬಹುದು. ಇನ್ನು ಕೆಲವರಿಗೆ ತಲೆ ಸುತ್ತುವಿಕೆ, ತುಂಬಾ ವಿಶೇಷವಾಗಿ ತುಂಬಾ ತಲೆ ಸುತ್ತು ಬರ್ತಾ ಇರುತ್ತೆ. BP ಚೆಕ್ ಮಾಡಿಸ್ತಾರೆ, ನಾರ್ಮಲ್ ಇರುತ್ತೆ. ಬೇರೆ ಏನೇನೋ ಟೆಸ್ಟ್ ಮಾಡಿಸ್ತಾರೆ, ನಾರ್ಮಲ್ ಇರುತ್ತೆ. ಆದ್ರೆ ಮಾತ್ರ ತಲೆ ಸುತ್ತುವಿಕೆ ಮಾತ್ರ ಹೋಗೋದಿಲ್ಲ. ಈ ರೀತಿ ಇರ್ತಕ್ಕಂಥ ಗಿಡ್ಡಿನೆಸ್ ಅನ್ನ ನಮ್ಮ ನುಗ್ಗೆ ಸೊಪ್ಪು ರಿಪೇರಿ ಮಾಡಿಕೊಡುತ್ತೆ. ಇನ್ನು ಈ ಶೀತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇರೋರಿಗೆ, ಯಾಕೆಂದ್ರೆ ಇದು ಸ್ವಲ್ಪ ಉಷ್ಣಾಂಶದಿಂದ ಕೂಡಿರುವಂತ ಸೊಪ್ಪು, ಹಾಗಾಗಿ ನೆಗಡಿ, ಕೆಮ್ಮು ಮತ್ತೆ ಆಸ್ತಮಾದವರಿಗೆ, ಇಂಥವ್ರಿಗೆಲ್ಲಾನು ಕೂಡ ನುಗ್ಗೆ ಸೊಪ್ಪು ವಿಶೇಷವಾಗಿ ಸಹಾಯವನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಸುಮಾರು ಸಮಸ್ಯೆಗಳಿಗೆ ನಾವು ನುಗ್ಗೆ ಸೊಪ್ಪಿನಲ್ಲಿ ಒಳ್ಳೆಯ ಚಿಕಿತ್ಸೆಯನ್ನ ಮಾಡ್ಕೊಳ್ಬಹುದು. ಏನ್ ಚಿಕಿತ್ಸೆ ಮಾಡೋದು? ಕೇವಲ ಆಹಾರದಲ್ಲಿ ಬಳಕೆಯನ್ನ ಮಾಡೋದು. ಹಾಗೂ ಕೂಡ ಸಮಸ್ಯೆ ಇದ್ದಾಗ, ಯಾರಿಗಾದರೂ ನರಗಳ ದೌರ್ಬಲ್ಯ ಇದ್ದು ನರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇದೆ ಅಂತ ಗೊತ್ತಾದಾಗ ಅವ್ರೇನ್ ಮಾಡ್ಬೇಕಂದ್ರೆ, ಕೇವಲ ಈ ಸೊಪ್ಪನ್ನ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಅರ್ಧದಷ್ಟು ಇಂಗಿಸಿದ ಮೇಲೆ ಅದನ್ನ ಶೋಧಿಸಿಕೊಂಡು, ಆ ಶೋಧಿಸ್ಕೊಂಡಿರ್ತಕ್ಕಂತಹ ಕೇವಲ ನೀರಿಗೆ ಸ್ವಲ್ಪ ಉಪ್ಪು, ಒಂಚೂರು ಕಾಳು ಮೆಣಸಿನ ಪುಡಿ ಎರಡನ್ನು ಹಾಕಿ 21 ದಿವಸಗಳ ಕಾಲ ಸೇವನೆ ಮಾಡ್ತಾ ಬಂದಿದ್ದೆ ಆದ್ರೆ ಈ ನರ ದೌರ್ಬಲ್ಯದ ಸಮಸ್ಯೆ ಕಡಿಮೆ ಆಗುತ್ತೆ. ಇನ್ನು ತಲೆ ತಿರುಗುವಿಕೆ ಹೇಳಿದ್ನಲ್ಲ, ಆ ತಲೆ ತಿರುಗುವಿಕೆ ಇರೋರು ಇದೇ ರೀತಿ ಕುದಿಸಿ ಶೋಧಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ನಿಂಬೆ ರಸ, ಒಂದು ಚಮಚ ಜೇನುತುಪ್ಪ ಬೆರೆಸಿ ಅವರು ಒಂದು 21 ದಿವಸ ಸೇವನೆ ಮಾಡಿದ್ರೆ ತಲೆ ಸುತ್ತುವಿಕೆ ನಿವಾರಣೆ ಆಗುತ್ತೆ. ಇನ್ನು ಇದು ಬೀಜ, ಹೂವು, ಬೇರು ಎಲ್ಲದರಲ್ಲೂ ಕೂಡ ಔಷಧಿ ಇದೆ ಇದರಲ್ಲಿ. ಹಾಗಾಗಿ ಯಾವ ಭಾಗವನ್ನು ಕೂಡ ಇವರು ಬಿಸಾಕುವಂಥದ್ದು ಇಲ್ವೇ ಇಲ್ಲ ನುಗ್ಗೆ ಮರದಲ್ಲಿ. ಮತ್ತೆ ಸುಮ್ಮನೆ ಒಂದು ಕೊಂಬೆ, ಒಂದಿಷ್ಟು ಉದ್ದ ಕೊಂಬೆ ತಂದು ನೆಟ್ಟಿದ್ರೆ ಸಾಕು, ಈ ಮರ ತನ್ನಷ್ಟಕ್ಕೆ ತಾನೇ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹತ್ತತ್ರದಲ್ಲೇ ಈ ತರ ಕೆಲವು ಮರಗಳನ್ನ ನಾವು ಹಾಕಿ ಪೋಷಿಸ್ಕೊಂಡ್ರೆ ಅನೇಕ ಸಮಸ್ಯೆಗಳನ್ನ ಸುಲಭವಾಗಿ ದೂರ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ. ಇನ್ನು ವಿಟಮಿನ್ ಎ ಸಮೃದ್ಧವಾಗಿದೆ ಅಂತ ಹೇಳಿದ್ನಲ್ವಾ, ಈ ಈರುಳ್ಳಿಗಣ್ಣಿನಂತ ಸಮಸ್ಯೆ ಅಥವಾ ದೃಷ್ಟಿ ಕಡಿಮೆ ಆಗ್ತಕ್ಕಂಥದ್ದು, ಅಥವಾ ದೃಷ್ಟಿಯಲ್ಲಿ ಸ್ವಲ್ಪ ಇದ್ದಕ್ಕಿದ್ದಾಗೆ ಪವರ್ ಬರ್ತಾ ಇರುತ್ತೆ, ಕಣ್ಣು ಸ್ವಲ್ಪ ತಲೆನೋವು ಬರುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟಂತಹ ತಲೆನೋವು, ಆ ತಲೆನೋವು ಇದ್ದಾಗಲೂ ಕೂಡ ಈ ಒಂದು ಸೊಪ್ಪಿನ ರಸವನ್ನ ಒಂದು 2 ಚಮಚದಷ್ಟು ಹಸಿ ಸೊಪ್ಪನ್ನೇ ಜಜ್ಜಿ ರಸ ತೆಕ್ಕೊಂಡು ಆ ರಸಕ್ಕೆ ಜೇನುತುಪ್ಪ ಮಿಶ್ರ ಮಾಡಿ ಸೇವನೆ ಮಾಡ್ತಾ ಬಂದ್ರೆ ಕಣ್ಣಿನ ದೃಷ್ಟಿ ಉತ್ತಮವಾಗತ್ತೆ. ಇನ್ನು ತಲೆನೋವು ಅಂತಾಗ್ಲೇ ಹೇಳಿದ್ನಲ್ವಾ, ತಲೆನೋವು 2-3 ತರಹ ತಲೆನೋವು. ಈ ದೃಷ್ಟಿಗೆ ಸಂಬಂಧಪಟ್ಟಂತಹ ತಲೆನೋವು ಬರೋದಾದ್ರೆ ಅಥವಾ ಶೀತಕ್ಕೆ ಸಂಬಂಧಪಟ್ಟಂತಹ ತಲೆನೋವಾದ್ರೆ ಈ ಸೊಪ್ಪನ್ನ ಜಜ್ಜಿ ರಸ ತೆಗೆದು ಒಂಚೂರು ಬೆಲ್ಲ ಹಾಕಿ ಒಂದು ದೀಪದಲ್ಲಿ ಒಂಚೂರು ಬಿಸಿ ಮಾಡಿಕೊಂಡು ಅದನ್ನ ಹಣೆಗೆ ಪಟ್ಟು ಹಾಕಿದ್ರೆ ಆ ತಲೆನೋವು ಹೋಗುತ್ತೆ. ಇನ್ನು ಅರೆ ತಲೆನೋವು, ಮೈಗ್ರೇನ್ ಅಂತ ಹೇಳ್ತೀವಲ್ವಾ, ಆ ಥರದಿದ್ದಾಗ ಎಡಭಾಗದ ಮೂಗಿನ ಹೊಳ್ಳೆಗೆ, ಬಲಭಾಗದಲ್ಲಿ ತಲೆನೋವು ಬಂದ್ರೆ ಎಡಭಾಗದ ಮೂಗಿನ ಹೊಳ್ಳೆಗೆ ಒಂದು 2-3 ಹನಿಯಷ್ಟು ಈ ಸೊಪ್ಪಿನ ರಸ ಹಾಕಬೇಕು. ಎಡಭಾಗಕ್ಕೆ ನೋವಿದ್ದಾಗ ಬಲಭಾಗದ ಮೂಗಿನ ಹೊಳ್ಳೆಗೆ ಒಂದು 4 ಹನಿಯಷ್ಟು ಈ ರಸವನ್ನ ಹಾಕಬೇಕು. ಈ ರೀತಿ ಒಂದು 4-5 ದಿವಸಗಳು ಮಾಡಿದಾಗ ಈ ಮೈಗ್ರೇನ್ ಅಂತ ತಲೆನೋವು ಹೋಗುತ್ತೆ. ಇನ್ನು ಕೆಲವ್ರಿಗೆ ಹೆಂಗೆ ತಲೆನೋವು ಬಂದ್ರು ಮೈಗ್ರೇನ್ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಸೊ ಅದು ಆಕ್ಚುಲಿ ಅದ್ರ ಲಕ್ಷಣಗಳು ಏನು ಅಂತ?
ಮೈಗ್ರೇನ್ ಅಂದರೆ ಕೆಲವ್ರ ಸಲ ಏನಾಗುತ್ತೆ ಅಂದರೆ ಈ ತಲೆನೋವು ಬರುವಾಗ ವಾಂತಿ ಬರೋ ಹಾಗೆ ಆಗತ್ತೆ, ಕೆಲವ್ರಿಗೆ ವಾಂತಿಯೇ ಆಗತ್ತೆ, ಇನ್ನು ಕೆಲವರಿಗೆ ಎಷ್ಟು ಒಂದೇ ಭಾಗದಲ್ಲಿ ಮಾತ್ರ ತಲೆನೋವು ಬರ್ತಾ ಇರುತ್ತೆ, ಮತ್ತೆ ಈ ಭಾಗದಲ್ಲಿ ಎಲ್ಲ ತಲೆನೋವು ಬಂದಿರೋದಿಲ್ಲ ಅವ್ರಿಗೆ, ಬರೀ ಈ ಮೇಲ್ಗಡೆ ಭಾಗದಲ್ಲಿ ಮಾತ್ರ ಬರ್ತಾ ಇರುತ್ತೆ. ಅಕಸ್ಮಾತ್ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟಂತಹ ತಲೆನೋವಾದ್ರೆ ಹಿಂಭಾಗದಲ್ಲಿ ತಲೆನೋವು ಬರುತ್ತೆ. ತಲೆನೋವಿನಲ್ಲೂ ಕೂಡ ಬೇರೆ ಬೇರೆಯದೇ ಆದ ಭಾಗಗಳಲ್ಲಿ ಬರುತ್ತೆ. ಹಾಗಾಗಿ ಈ ಮೇಲ್ಭಾಗದಲ್ಲಿ ಅಥವಾ ಒಂದು ಭಾಗದಲ್ಲಿ ಅಥವಾ ಈ ಕಡೆ ಒಂದು ಭಾಗದಲ್ಲಿ ತಲೆನೋವು ಬರ್ತಾ ಇದೆ ಅಂತಂದಾಗ ಅದನ್ನ ನಾವು ಮೈಗ್ರೇನ್ ಅಂತ ಪರಿಗಣಿಸ್ಕೊಳ್ಬಹುದು. ಮತ್ತೆ ಒಂಥರ ಏನು ಮಾಡೋಕ್ಕಾಗೋದಿಲ್ಲ, ತುಂಬಾ ಮಂಕಾಗ್ತಾರೆ ಆ ಟೈಮ್ನಲ್ಲಿ. ಒಂಥರ ಕೆಲವರಿಗೆ ವಾಂತಿ ಬರೋ ಹಾಗೆ ಆಗ್ತಾ ಇರುತ್ತೆ, ಫೀಲಿಂಗ್ ಇರುತ್ತೆ, ವಾಂತಿ ಬರೋದೇ ಇಲ್ಲ. ಈ ರೀತಿ ಇನ್ನು ಕೆಲವರಿಗೆ ಚೆನ್ನಾಗಿ ವಾಂತಿ ಆಗೋಗ್ಬಿಡುತ್ತೆ, ವಾಂತಿ ಆಗೋದ್ಮೇಲೆ ಸ್ವಲ್ಪ ಸಮಾಧಾನ ಆಗೋಗುತ್ತೆ, ತಲೆನೋವು ತನ್ನಷ್ಟಕ್ಕೆ ತಾನೇನೆ ಕಡಿಮೆ ಆಗುತ್ತೆ. ಈ ರೀತಿ ಎಲ್ಲ ಕೆಲವು ಲಕ್ಷಣಗಳಿರುತ್ತೆ. ಆದರೂ ಕೂಡ ತಲೆನೋವನ್ನ ಟ್ರೀಟ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಸರಿಯಾಗಿ ಅನುಭವ ಇರತಕ್ಕಂಥವ್ರ ಹತ್ರ ಹೋಗೋದು ತುಂಬಾ ಒಳ್ಳೆಯದು. ಓಕೆ, ಕೇಳಿದ್ರಲ್ಲ ವೀಕ್ಷಕರೇ, ನುಗ್ಗೆ ಸೊಪ್ಪಿನಲ್ಲಿ ಆರೋಗ್ಯಕ್ಕೆ ಬೇಕಾದಂಥ ಸಾಕಷ್ಟು ಅಂಶಗಳಿದೆ. ಹಾಗೆ ನುಗ್ಗೆ ಸೊಪ್ಪಿನಿಂದ ಒಂದು ಚಟ್ನಿ ಕೂಡ ಮಾಡ್ತಾರಂತೆ. ಅದು ಹೇಗಿರುತ್ತೆ, ಅದು ಹೇಗೆ ಮಾಡ್ತಾರೆ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಈ ಸಮ ಚಟ್ನಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಸ್ವಲ್ಪ ಎಳೆದಾಗಿರ್ತಕ್ಕಂಥ ಸೊಪ್ಪು, ಅದನ್ನು ಬಿಡಿಸ್ಕೊಳ್ಳೋಣ, ಸ್ವಲ್ಪ ಬೆಲ್ಲ, ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಇಂಗು, ಸಾಸಿವೆ, ಹುಣಸೆ ಹಣ್ಣು, ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಓಕೆ, ಫಸ್ಟ್ಗೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಕೂಡ ಸ್ವಲ್ಪ ಹುರ್ಕೊಳ್ಳೋಣ. ಸೊಪ್ಪು ಹೇಗೂ ಹುರಿಬೇಕು, ಸೊಪ್ಪು ಹುರಿವಾಗಲೇ ಇದನ್ನು ಹುರ್ಕೊಂಡ್ಬಿಟ್ರೆ ಇದು ಸ್ವಲ್ಪ ಘಾಟ್ ಇರುತ್ತಲ್ವಾ, ಆ ಘಾಟ್ ಕಡಿಮೆ ಆಗುತ್ತೆ. ಓಕೆ. ಸೊ ನಮಗೆ ಒಬ್ಬರು ಚೈತ್ರ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ವಾಟ್ಸಪ್ ಮಾಡಿದ್ದಾರೆ. ಸೊ ಅವ್ರ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಮೆನೋಪಾಸಸ್ ಆಗುತ್ತಲ್ಲ ಹೆಣ್ಮಕ್ಳಿಗೆ, ಸೊ ಆ ಟೈಮಲ್ಲಿ ಬರುವಂಥ ಹೊಟ್ಟೆ ನೋವು ಯಾಕೆ ಬರುತ್ತೆ, ಅದಕ್ಕೆ ಕಾರಣಗಳೇನು ಅಂತ. ಮೆನೋಪಾಸ್ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಈ ರಕ್ತಸ್ರಾವ ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಕೆಲವೊಮ್ಮೆ 15 ದಿವಸಕ್ಕಾಗೋದು, ಕೆಲವೊಮ್ಮೆ ಒಂದು ತಿಂಗಳಾದರೂ ಆಗೋದೇ ಇಲ್ಲ, ಆಮೇಲೆ ಯಾವಾಗಲೂ ಆಗುತ್ತೆ, 2 ತಿಂಗಳಿಗಾಗತ್ತೆ, 3 ತಿಂಗಳು ಬಿಟ್ಟಾಗತ್ತೆ. ಸೊಪ್ಪು ಕೊಟ್ಬಿಡಿ. ಈ ಥರ ವ್ಯತ್ಯಾಸವಾಗಿ ಆಗ್ತಾ ಇರುತ್ತೆ. ಅದೇನಾಗತ್ತೆ ಅಂತಂದರೆ, ಹಾರ್ಮೋನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇರುತ್ತೆ. ಓಕೆ, ಹಾರ್ಮೋನಲ್ ಚೇಂಜಸ್ಸಿಂದಾಗಿ ಈ ಒಂದು ಸಮಸ್ಯೆಗಳು ಹುಟ್ಕೊಳ್ಳೋವಂಥದ್ದು. ಅಂದರೆ ಪ್ರತಿ ತಿಂಗಳು ಹಾರ್ಮೋನ್ಸ್ ಚೇಂಜ್ ಆಗುತ್ತಾ? ಆ ಒಂದು ಪೀರಿಯಡಲ್ಲಿ ಚೇಂಜ್ ಆಗುತ್ತೆ. ಓಕೆ, ಆ ಚೇಂಜ್ ಆಗಿರೋದ್ರ ಲಕ್ಷಣನೇ ಪೀರಿಯಡ್ಸಲ್ಲಿ ವ್ಯತ್ಯಾಸ ಆಗುವಂಥದ್ದು. ಓಕೆ. ಅದರಿಂದಾಗಿ ಕೆಲವೊಮ್ಮೆ ಆ ತಿಂಗಳು ಯಾವಾಗ ಹೆಂಗಸರು ಆರೋಗ್ಯವಾಗಿರ್ತಾರೆ ಅಂದರೆ, ಕರೆಕ್ಟಾಗಿ ಪ್ರತಿ ತಿಂಗಳು ಕೂಡ ಮಾಸಿಕ ಧರ್ಮ ಸರಿಯಾಗಿ ಆಗ್ತಾ ಇರಬೇಕು. ಆಗಲಿಲ್ಲ ಅಂದ್ರೂ ಸಮಸ್ಯೆ, ಜಾಸ್ತಿಯಾಗಿ ಆದ್ರೂ ಸಮಸ್ಯೆ, ಆ ಥರ ಆಗುತ್ತೆ. ಹಾಗಾಗಿ ಈ ಒಂದು ಬದಲಾವಣೆಗಳು ಬರ್ತಾ ಇರುತ್ತಲ್ಲ, ಆ ಬದಲಾವಣೆಯಿಂದ ಈ ಹೊಟ್ಟೆ ನೋವು ಬರುವಂಥದ್ದು, ಆ ಟೈಮ್ನಲ್ಲಿ ಕೂಡ ತಲೆನೋವು ಬರುತ್ತೆ. ಮತ್ತೆ ಆ ಸಮಯದಲ್ಲಿ ಕೆಲವರಿಗೆ ತುಂಬ ಕೋಪ ಬರುತ್ತೆ. ಹೇಗೆ ಹೊಡೆದೇ ಬಿಡೋಣ ಅಂತ ಕೆಲವರು ಮಕ್ಳಿಗೆ ಮರಿ ಇರೋವಂಥ ಮನೆಯವರಾದರೆ ಹೊಡೆದೂ ಬಿಡ್ತಾರೆ ಚೆನ್ನಾಗಿ. ಮತ್ತು ಇನ್ನೂ ಹೇಳಬೇಕು ಅಂತಂದರೆ, ಗಂಡಂದ್ರ ಮೇಲೆ ಪಾಪ ತೀರಿಸ್ಕೋತಾರೆ, ಇನ್ಯಾರೂ ಸಿಕ್ಕಲಿಲ್ಲ ಅಂದರೆ. ಅವ್ರ ಪಾಪ ಈಸಿಯಾಗಿ ಸಿಗ್ತಾರಲ್ವಾ, ಮತ್ತು ಇನ್ಯಾರು ಬೈದರೆ ಯಾರು ಕೇಳ್ತಾರೆ? ಅವರಾದರೆ ಸುಮ್ಮನಿರ್ತಾರೆ, ಏನೋ ಹಾಳಾಗೋಲಿ ಹೋಗು ಅಂದ್ಕೊಂಡು. ಈ ಥರ ಎಲ್ಲ ಕೋಪಗಳು ಬರುತ್ತೆ, ಈ ಥರ ಸಮಾಧಾನ ಇರೋದಿಲ್ಲ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿಯೇ ಈ ಕಾಲು ನೋವು ಜಾಸ್ತಿ ಆಗುವಂಥದ್ದು, ಮೊಣಕಾಲು ನೋವು ಜಾಸ್ತಿ ಆಗುವಂಥದ್ದು, ಸೊಂಟ ನೋವು ಜಾಸ್ತಿ ಬರುತ್ತೆ. ಈ ಥರ ತುಂಬ ಲಕ್ಷಣಗಳಿರುತ್ತೆ. ಈ ಮೆನೋಪಾಸ್ ಸ್ಟೇಜ್ ಎದುರಿಸೋದು ಸಾಧಾರಣವಾಗಿ ಹೆಂಗಸರಿಗೆ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ ಆ ಟೈಮ್. ಇದನ್ನು ಇವಾಗ ರುಬ್ಕೊಳ್ಳೋಣ.
ಈಗ ಕೆಲವರು ಹೊಟ್ಟೆ ನೋವು ಬಂದಾಗ ಟ್ಯಾಬ್ಲೆಟ್ಸ್ ತಗೋತಾರೆ, ಸೊ ಅದಷ್ಟು ಸರಿಯಲ್ಲ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಹೋಮ್ ರೆಮಿಡಿ ಏನಾದರೂ ಇದೆಯಾ ಅಂತ? ಖಂಡಿತ ಇದೆ. ಹಾಂ, ಹೋಮ್ ರೆಮಿಡಿಲಿ ಇಲ್ಲದೆ ಇರೋದು ಯಾವುದೂ ಇಲ್ಲ. ಸಣ್ಣ ಸಮಸ್ಯೆಯಿಂದ ಹಿಡಿದು ತೀವ್ರವಾದಂಥ ಸಮಸ್ಯೆವರೆಗೆ ಹೋಮ್ ರೆಮಿಡಿ ನಾವೇ ಸುಮಾರು ವರ್ಷಗಳಿಂದ ಹೇಳ್ತಾನೆ ಇದ್ದೀವಲ್ಲ. ಎಷ್ಟೊಂದು ಹೋಮ್ ರೆಮಿಡಿನ ಎಷ್ಟೊಂದು ಸಮಸ್ಯೆಗೆ ಹೇಳ್ತಾ ಇದ್ದೀವಿ. ನಮ್ಮ ವೀಕ್ಷಕರು ಅದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇದ್ದಾರೆ, ಎಲ್ಲನೂ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಆಗ್ತಾ ಇರುವಂತಹ ಒಂದು ಸಮಾಧಾನನೂ ಕೂಡ ಹೇಳ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಿ ತುಂಬ ಹೊಟ್ಟೆ ನೋವು ಬರುತ್ತೆ ಅಂತ, ತುಂಬ ಸರಳವಾಗಿರೋವಂಥ ಚಿಕಿತ್ಸೆ ಹೇಳ್ತೀನಿ, ಮಾಡ್ಕೊಳ್ಳಿ. ಮನೆಯಲ್ಲಿ ಸೋಂಪು ಕಾಳು ತಂದಿಟ್ಕೊಳ್ಳಿ. ಯಾರಿಗೆ ಈ ಥರ ಹೊಟ್ಟೆ ನೋವು ಬರುತ್ತೆ ಅಂತ ಅನ್ಸತ್ತೆ ಗೊತ್ತಿರುತ್ತೆ ಅವ್ರಿಗೆ. ಸೋಂಪು ಕಾಳು ಮನೆಯಲ್ಲಿ ಹಮೇಶ ಇಟ್ಕೊಂಡಿದ್ದೆ ಆದರೆ ಆ ಥರ ಸಮಸ್ಯೆ ಬಂದ ತಕ್ಷಣ ಒಂದು ದೊಡ್ಡ ಲೋಟ ನೀರು ಒಲೆ ಮೇಲೆ ಇಡಲಿ, ಒಂದು ಈ ಥರ ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಸೋಂಪು ಕಾಳು ಅದಕ್ಕೆ ಹಾಕಲಿ, ಸಣ್ಣ ಉರಿಲಿ ಚೆನ್ನಾಗಿ ಕುದಿಸ್ಲಿ, ಶೋಧಿಸ್ಬಿಟ್ಟು ಸ್ವಲ್ಪ ಹಾಲು ಸಕ್ಕರೆ ಅದಕ್ಕೆ ಹಾಕ್ಕೊಂಡು ಕುಡೀಲಿ. 1 ಗಂಟೆ ಅರ್ಧ ಗಂಟೆಯಿಂದ 1 ಗಂಟೆ ಒಳಗಾಗಿ ಹೊಟ್ಟೆ ನೋವು ಅವ್ರಿಗೆ ಕಡಿಮೆ. ತೆಂಗಿನಕಾಯಿ ಹುಣಸೆ ಹಣ್ಣು ಬೆಲ್ಲ, ಇದು ಬೆಲ್ಲ ಸಾಧಾರಣವಾಗಿ ನಾವು ಚಟ್ನಿಗೆ ಬೆಲ್ಲವನ್ನು ಬಳಸೋದಿಲ್ಲ, ಆದರೆ ನುಗ್ಗೆ ಸೊಪ್ಪಿನ ಚಟ್ನಿಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಕಹಿಯ ಅಂಶ ಇರುತ್ತೆ, ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಹಾಕ್ಕೊಳ್ತೀನಿ ಅಷ್ಟೇ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೀರು, ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಸರಿ, ಇಂಗು ಸಾಸಿವೆ ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ನುಗ್ಗೆ ಸೊಪ್ಪಿಂದ ಮಾಡಿರೋ ಚಟ್ನಿ ರೆಡಿ ಇದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಓಕೆ ಅಮ್ಮ, ಟೇಸ್ಟ್ ಮಾಡೋಣವಾ? ಸ್ವಲ್ಪನೂ ಗೊತ್ತಾಗಲ್ಲ ನುಗ್ಗೆ ಸೊಪ್ಪಿನ ಚಟ್ನಿ. ಆ ಫ್ಲೇವರ್ ಬರ್ತಾ ಇದೆ ಅಷ್ಟೇ, ಬಟ್ ಆ ಕಹಿನೆಸ್ಸು ಅದೆಲ್ಲ ಏನೂ ಇಲ್ಲ. ಬೆಲ್ಲ ಹಾಕಿರೋದ್ರಿಂದ ಕರೆಕ್ಟಾಗಿ ಬ್ಲೆಂಡ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನುಗ್ಗೆ ಸೊಪ್ಪಿನ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನುಗ್ಗೆ ಸೊಪ್ಪಿನಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿದೆ ಅನ್ನೋದನ್ನ ಗೌರಿಯಮ್ಮ ತಿಳಿಸ್ಕೊಟ್ರು. ಸೊ ನುಗ್ಗೆ ಸೊಪ್ಪನ್ನ ಆಗಾಗ ನೀವು ಮನೇಲಿ ತಂದು ಬಳಸಿ ಅಂತ ಹೇಳ್ತಾ, ಸೊ ಇವತ್ತಿಗೆ ಇಲ್ಲಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನಷ್ಟು ಅಡುಗೆಗಳ ಜೊತೆ ಇನ್ನಷ್ಟು ವಿಷಯಗಳ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಬಾಯ್.